ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 19-34. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರಜ್ಞ ವಿಭಾಗ ಯೋಗಃ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಪುರುಷ ಇವೆರಡು ಅನಾದಿಗಳು ಎಂದು ತಿಳಿ, ವಿಕಾರಗಳು ಮತ್ತು ಗುಣಗಳು ಪ್ರಕೃತಿಯಿಂದ ಹುಟ್ಟಿದವುಗಳು ಎಂದು ತಿಳಿ. ಇಲ್ಲಿ ಶ್ರೀಕೃಷ್ಣ ಇನ್ನೆರಡು ಹೊಸ ಪದಗಳನ್ನು ತರುತ್ತಾನೆ. ಆದರೆ ಅದರ ಅರ್ಥ ಹೆಚ್ಚು ಕಡಿಮೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞಕ್ಕೆ ಸೇರಿದ್ದು, ಆದರೆ ಅದಕ್ಕಿಂತ ವ್ಯಾಪಕತೆಯಲ್ಲಿ ಹೆಚ್ಚು ವಿಶಾಲವಾಗಿದೆ. ಇಲ್ಲಿ ಪ್ರಕೃತಿ ಮತ್ತು ಪುರುಷ ಎಂದರೆ ಜೀವಿ ಮತ್ತು ಜಗತ್ ಎರಡೂ ಅನಾದಿ ಎನ್ನುವನು. ಒಂದು ಪ್ರಕೃತಿ ಜೀವ ವಿಕಾಸವಾಗುವುದಕ್ಕೆ ಇರುವ ರಂಗಭೂಮಿ. ಇಲ್ಲಿ ಹೊರಗಿನ ಪಂಚಭೂತಗಳು ಇವೆ, ಅದಕ್ಕಿಂತ ಸೂಕ್ಷ್ಮವಾದ ಮನಸ್ಸು, ಬುದ್ಧಿ, ಇಂದ್ರಿಯಗಳಿವೆ. ಇವುಗಳೂ ಕೂಡ ಪ್ರಕೃತಿಯ ಉಗ್ರಾಣದಲ್ಲಿವೆ. ಜೀವ ಅವುಗಳಿಂದ ತನ್ನ ಕರ್ಮಾನುಸಾರ ಹೀರಿಕೊಂಡು ಬೆಳೆಯುವುದು. ಈ ಪ್ರಕೃತಿ ಅನಾದಿ ಎನ್ನುವನು. ಅದಕ್ಕೆ ಒಂದು ಆದಿ ಇದ್ದರೆ ಮುಂಚೆ ಏನಾಗಿತ್ತು, ಯಾವುದರಿಂದ ಅದು ಬಂತು ಎಂದು ಕೇಳಬೇಕಾಗುವುದು. ಇಲ್ಲಿ ಸೃಷ್ಟಿ ಎಂಬ ಪದವನ್ನು ಉಪಯೋಗಿಸುವರು. ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಎಂದರೆ ಹಿಂದೆ ಇರಲಿಲ್ಲ, ಶೂನ್ಯದಿಂದ ಆಯಿತು ಎಂದು ಹೇಳುವುದಿಲ್ಲ. ಶೂನ್ಯದಿಂದ ಏನೂ ಆಗಲಾರದು. ಅದು ಎಲ್ಲಾ ತರ್ಕಕ್ಕೂ ವಿರೋಧ. ಅದು ಹಿಂದೆ ಸೂಕ್ಷ್ಮಾವಸ್ಥೆಯಲ್ಲಿತ್ತು, ಈಗ ಸ್ಥೂಲ ಅವಸ್ಥೆಯನ್ನು ತಾಳಿದೆ. ಇಂತಹ ಸೃಷ್ಟಿಗಳು ಹಿಂದೆ ಎಷ್ಟೋ ಸಲ ಆಗಿವೆ ಮತ್ತು ಮುಂದೆಯೂ ಎಷ್ಟೋ ಸಲ ಆಗುವುದಿದೆ. ಇದಕ್ಕೆ ಸೃಷ್ಟಿಯೇ ಆದಿಯಲ್ಲ, ಪ್ರಳಯವೇ ಅಂತ್ಯವಲ್ಲ. ಇವುಗಳೆಲ್ಲ ಅವಸ್ಥೆಯ ಭೇದವಷ್ಟೇ. ಸಮುದ್ರದಲ್ಲಿ ಒಂದು ಅಲೆ ಈಗ ಎದ್ದಿತು ಎನ್ನುತ್ತೇವೆ. ಹಾಗಾದರೆ ಅದು ಎಲ್ಲಿತ್ತು ಎಂದು ಕೇಳಿದರೆ ಸೂಕ್ಷ್ಮ ರೂಪದಲ್ಲಿ ಸಾಗರದಲ್ಲಿತ್ತು. ಅದು ಹಿಂದೆ ಎಷ್ಟೋ ವೇಳೆ ಎದ್ದಿದೆ ಮತ್ತು ಎಷ್ಟೋ ವೇಳೆ ಬಿದ್ದಿದೆ. ಹಾಗೆಯೇ ಸೃಷ್ಟಿ ಕೂಡ. ಅದರಂತೆಯೇ ಪುರುಷ ಎಂದರೆ ಪ್ರಕೃತಿಯಲ್ಲಿ ಜೀವಿಸುವ ಜೀವನೂ ಕೂಡ ಅನಾದಿ. ಅವನನ್ನು ದೇವರು ಯಾವುದೋ ಒಂದು ಕಾಲದಲ್ಲಿ ಸೃಷ್ಟಿ ಮಾಡಿದ. ಹಿಂದೆ ಇರಲಿಲ್ಲ ಎನ್ನುವುದಕ್ಕೆ ಆಗುವುದಿಲ್ಲ. ಯಾವಾಗ ಹಿಂದೆ ಇರಲಿಲ್ಲವೋ ಈಗ ಹೊಸದಾಗಿ ಬಂದ ಎನ್ನುವೆವೋ, ಆಗ ಹೊಸದಾಗಿ ಯಾವುದರಿಂದ ದೇವರು ಮಾಡಿದ ಎಂದು ಕೇಳಬೇಕಾಗುವುದು. ಯಾವಾಗ ಜೀವರಿಗೆಲ್ಲ ಒಂದು ಆದಿಯನ್ನು ಒಪ್ಪುತ್ತೇವೆಯೋ ಆಗ ದೇವರು ಪ್ರಾರಂಭದಲ್ಲಿ ಎಲ್ಲರನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಏತಕ್ಕೆ ಕೆಲವರನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾನೆ, ಕೆಲವರನ್ನು ದಡ್ಡರನ್ನಾಗಿ ಮಾಡುತ್ತಾನೆ? ಅವನಿಗೆ ಏತಕ್ಕೆ ಕೆಲವರನ್ನು ಕಂಡರೆ ಆಗದು, ಕೆಲವರನ್ನು ಕಂಡರೆ ಪ್ರಾಣ? ಅವನು ಪಕ್ಷಪಾತಿಯಾಗುತ್ತಾನೆ. ಆದ ಕಾರಣವೇ ಜೀವರು ಯಾವಾಗಲೂ ಇದ್ದರು. ಸೃಷ್ಟಿಕಾಲದಲ್ಲಿಯೇ ದೇವರು ಜೀವರನ್ನು ಹೊಸದಾಗಿ ತಯಾರು ಮಾಡಿ ಕಳುಹಿಸಲಿಲ್ಲ. ಯಾರು ಸೂಕ್ಷ್ಮಾವಸ್ಥೆಯಲ್ಲಿ ಇದ್ದರೋ ಅವರು ಸ್ಥೂಲಾವಸ್ಥೆಗೆ ಮಾತ್ರ ಬಂದರು. ಜೀವಿಗಳಲ್ಲಿರುವ ವೈವಿಧ್ಯತೆಗಳಿಗೆಲ್ಲ ಅವರೇ ಹೊಣೆ. ತಮ್ಮ ಕರ್ಮಾನುಸಾರ ಅವರಿಗೆ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಬರುತ್ತವೆ, ಹೋಗುತ್ತವೆ. ಅದಕ್ಕಾಗಿ ದೇವರನ್ನು ದೂರಿ ಪ್ರಯೋಜನವಿಲ್ಲ. ಈ ಸ್ವಾತಂತ್ರ್ಯವನ್ನು ದೇವರು ಜೀವರಿಗೆ ಕೊಟ್ಟಿದ್ದಾನೆ. ಇದನ್ನು ತಪ್ಪಾಗಿ ಉಪಯೋಗಿಸಿಕೊಂಡರೆ ಜೀವಿಗಳು ವ್ಯಥೆಪಡಬೇಕಾಗುವುದು. ಇಲ್ಲಿ ವಿಕಾರ ಎಂದರೆ ಜೀವಿಗಳು ಉಪಯೋಗಿಸುವ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳಲ್ಲಿ ಆಗಿರುವ ಬದಲಾವಣೆಗಳೆಲ್ಲ ಪ್ರಕೃತಿಯಿಂದ ಆದದ್ದು. ಜೀವಿ ಅದನ್ನು ತನ್ನ ಕರ್ಮಾನುಸಾರ ಉಪಯೋಗಿಸುವುದು. ಇವುಗಳೆಲ್ಲ ಕಚ್ಚಾ ಸಾಮಾನಿನಂತೆ ಹೊರಗೆ ಇವೆ. ಒಂದು ಕಟ್ಟಡಕ್ಕೆ ಬೇಕಾದ ಸಾಮಾನುಗಳೆಲ್ಲ ಆಗಲೇ ಹೊರಗಡೆ ಇವೆ. ಆದರೆ ಒಂದೊಂದು ಕಡೆ ಇದೆ. ಇಟ್ಟಿಗೆ, ಅದಕ್ಕೆ ಬೇಕಾಗುವ ಮಣ್ಣು ಬೇರೆಲ್ಲೋ ಬಂಡೆಯ ರೂಪದಲ್ಲಿತ್ತು. ಗಾರೆಗೆ ಬೇಕಾಗುವ ಮರಳು ಮತ್ತು ಸುಣ್ಣ ಬೇರೆಲ್ಲೋ ಇತ್ತು. ಅದಕ್ಕೆ ಉಪಯೋಗಿಸುವ ಮರ, ಕಬ್ಬಿಣ ಮುಂತಾದವುಗಳೆಲ್ಲ ಒಂದೊಂದು ಕಡೆ ಆಗಲೇ ಇವೆ. ಮನೆ ಕಟ್ಟಿಸುವವನು ತನ್ನಲ್ಲಿರುವ ದುಡ್ಡು ಮತ್ತು ತನ್ನ ಅಭಿರುಚಿ ಇದಕ್ಕೆ ಅನುಗುಣವಾಗಿ ಕಟ್ಟಿಸುತ್ತಾನೆ. ನಾಮರೂಪದ ದೃಷ್ಟಿಯಿಂದ ಈ ಮನೆ ಒಂದು ಸೃಷ್ಟಿಯಾಗಿರಬಹುದೇ ಹೊರತು ಈ ಮನೆ ಯಾವ ವಸ್ತುವಿನಿಂದ ಆಯಿತು, ಅದರ ಪ್ರತಿಯೊಂದು ಭಾಗವೂ ಆಗಲೇ ಬೇರೆಲ್ಲೋ ಇತ್ತು. ಅವನ್ನು ಒಟ್ಟಿಗೆ ಸೇರಿಸಿದಾಗ ಅದಕ್ಕೊಂದು ಬೇರೆ ಹೆಸರು ಬಂತು, ಆಕಾರ ಬಂತು. ಪ್ರಕೃತಿಯಲ್ಲಿ ಎಲ್ಲಾ ಇದೆ.
ಒಳ್ಳೆಯದು, ಕೆಟ್ಟದ್ದು, ಪ್ರಯೋಜನಕರವಾಗಿರುವುದು, ಅಪ್ರಯೋಜಕವಾಗಿರುವುದು ಇವುಗಳೆಲ್ಲಾಗಿವೆ. ಆದರೆ ಜೀವರು ತಮಗೆ ಬೇಕಾದ ಯಾವುದನ್ನೋ ಆರಿಸಿಕೊಂಡು ತಾವು ವಾಸ ಮಾಡುವ ದೇಹ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯಿಂದ ಕೂಡಿದ ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ. ಪ್ರತಿಯೊಂದು ಜೀವವು ಖಾಲಿಯಾಗಿ ಬರುವುದಿಲ್ಲ. ಅದರಲ್ಲೇ ಆಗಲೇ ಹಿಂದಿನ ವಾಸನೆಗಳಿವೆ. ಆದರೆ ಅವುಗಳೆಲ್ಲ ಬೀಜ ರೂಪದಲ್ಲಿದೆ. ಬೀಜವನ್ನು ನೆಲಕ್ಕೆ ಹಾಕಿದರೆ ಪ್ರತಿಯೊಂದು ಬೀಜವು ತನ್ನ ಗುಣಕ್ಕೆ ಬೇಕಾಗುವ ಸಾರ ವಸ್ತುಗಳನ್ನು ನೆಲದಿಂದ ಹೇರುವುದು. ಹಾಗಲಕಾಯಿಯ ಬೀಜವು ಒಂದೇ ಕಡೆ ಇದೆ, ಕಬ್ಬಿನ ಸಸಿಯು ಒಂದೇ ಕಡೆ ಬೆಳೆಯುತ್ತಿದೆ. ಕಬ್ಬು ಸಿಹಿಯಾಗುವುದು, ಹಾಗಲಕಾಯಿ ಕಹಿಯಾಗುವುದು. ನೆಲಕ್ಕೆ ಅವುಗಳ ಮೇಲೆ ಏನಾದರೂ ಪಕ್ಷಪಾತವೇ? ಇಲ್ಲ. ನೆಲದಲ್ಲಿ ಎಲ್ಲವೂ ಇವೆ. ಯಾವ ಬೀಜ ಏನನ್ನು ಕೇಳುವುದೋ ಅದನ್ನು ಕೊಡುವುದು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಪ್ರಕೃತಿಯು ಕಾರ್ಯ ಮತ್ತು ಕರಣಗಳ ಉತ್ಪತ್ತಿಗೆ ಮೂಲ ಎನ್ನುತ್ತಾರೆ. ಪುರುಷ ಸುಖ ದುಃಖಗಳ ಅನುಭವಕ್ಕೆ ಕಾರಣ. ಹೇಗೆ ಒಂದು ಮನೆ ಮತ್ತು ಅದರಲ್ಲಿ ವಾಸಿಸುವವರು ಇದ್ದಾರೋ ಹಾಗೆಯೇ ಈ ದೇಹ ಮತ್ತು ಅದರಲ್ಲಿ ವಾಸಿಸುವವನು ಬೇರೆ ಬೇರೆ. ಪ್ರಕೃತಿ ಸ್ಥೂಲವಾಗಿರುವುದನ್ನು ಒದಗಿಸುವುದು. ಅದರಿಂದಲೇ ಕಾರ್ಯ ಎಂದರೆ ದೇಹ ಮತ್ತು ಅದು ಕೆಲಸ ಮಾಡುವ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಬರುವವು. ಅದರಲ್ಲಿ ವಾಸ ಮಾಡುವ ಪುರುಷನೇ ಜೀವ. ತನಗೆ ಬರುವ ವೇದನೆಗಳಿಂದ ಸುಖ ಮತ್ತು ದುಃಖಗಳನ್ನು ಅನುಭವಿಸುವನು. ಸುಖ ದುಃಖವೆಂಬುದು ಜೀವಿಯ ಪ್ರತಿಕ್ರಿಯೆ. ಅದೆಲ್ಲೋ ಹೊರಗೆ ಬಿದ್ದಿಲ್ಲ. ಯಾವ ಒಂದು ವೇದನೆಯನ್ನೇ ಆಗಲಿ ಬರೀ ಸುಖ ಅಥವಾ ದುಃಖ ಎಂದು ಹೇಳಲಾಗುವುದಿಲ್ಲ. ಎಲ್ಲಾ ಜೀವಿಯು ಅದನ್ನು ನೋಡುವುದರ ಮೇಲಿದೆ. ಅದರಂತೆಯೇ ಪಾಪ ಪುಣ್ಯಗಳು ಕೂಡ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್. ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಪುರುಷ ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನು ಅನುಭವಿಸುತ್ತಿರುವನು. ಅವನು ಒಳ್ಳೆಯ ಅಥವಾ ಕೆಟ್ಟ ಯೋನಿಯಲ್ಲಿ ಹುಟ್ಟುವುದಕ್ಕೆ ಗುಣಸಂಗವೇ ಕಾರಣ. ಜೀವ ದೇಹದಲ್ಲಿದ್ದುಕೊಂಡು ಸುಖ ದುಃಖಗಳೆಂಬ ಬೆಳೆಗಳನ್ನು ಅನುಭವಿಸುತ್ತಿರುವನು. ಇದನ್ನು ಅನುಭವಿಸುತ್ತಿರುವುದು ಪ್ರಕೃತಿಯಲ್ಲ. ಪ್ರಕೃತಿ ಅದನ್ನು ಕೊಡುವುದು, ಜೀವ ಅದನ್ನು ಅನುಭವಿಸುವುದು. ಅದರಲ್ಲಿ ಕೆಲವು ಸಿಹಿ ಮತ್ತು ಕೆಲವು ಕಹಿ. ಇದಕ್ಕೆಲ್ಲ ಕಾರಣ ಅವನು ಎಂತಹ ಬೀಜ ನೆಡುತ್ತಾನೆಯೋ ಅದರ ಮೇಲಿದೆ. ಪ್ರತಿಯೊಂದು ಜೀವವು ಒಂದು ಕಡೆ ಹುಟ್ಟಬೇಕಾದರೆ ಅದಕ್ಕೆ ಒಂದು ಕಾರಣ ಇದೆ. ಅಕಸ್ಮಾತ್ತಾಗಿ ಅವನು ಅಲ್ಲಿ ಹುಟ್ಟುವುದಿಲ್ಲ. ಅದರ ಮೇಲೆ ಮಮತೆ ಮತ್ತು ವ್ಯಾಮೋಹ ಹಿಂದಿನಿಂದ ಇದೆ. ಅದರ ಮೂಲಕ ಬರುವ ಅನುಭವಕ್ಕಾಗಿ ಅವನು ಆಸೆ ಪಟ್ಟಿರುವನು. ಅವನೇನು ದುಃಖವನ್ನೇ ಬೇಕೆಂದು ಇಚ್ಛಿಸುವುದಿಲ್ಲ. ಅವನು ಸುಖವನ್ನು ಆಶಿಸುತ್ತಾನೆ. ಆದರೆ ಸುಖವನ್ನು ಚೀಪಿ ಆದ ಮೇಲೆ ಹಿಂದೆ ದುಃಖವಿರುವುದು. ಮಾವಿನ ಹಣ್ಣನ್ನು ತಿಂದಾದ ಮೇಲೆ ಓಟೆ ಸಿಕ್ಕುವುದು. ನಾವು ಬೇಕಾದರೆ ಓಟೆಯನ್ನು ಆಚೆಗೆ ಎಸೆಯಬಹುದು. ಆದರೆ ಇಲ್ಲಿ ಹಾಗೆ ಎಸೆಯುವುದಕ್ಕೆ ಆಗುವುದಿಲ್ಲ. ಮೇಲಿರುವ ಸುಖವನ್ನು ತಿಂದರೆ ಹಿಂದಿರುವ ದುಃಖವನ್ನು ತಿನ್ನಲೇಬೇಕಾಗಿದೆ. ನಾವು ಒಂದು ಕಡೆ ಹುಟ್ಟಬೇಕಾದರೆ ಅಲ್ಲಿಯ ಜನ ಮತ್ತು ಸುತ್ತಮುತ್ತಲಿನ ವಾತಾವರಣದ ಮೇಲೆ ನಮಗೆ ಇರುವ ಆಸಕ್ತಿಯೇ ಕಾರಣ. ಈ ಆಸಕ್ತಿ ನಮ್ಮನ್ನು ಅಲ್ಲಿಗೆ ಒಯ್ಯುವುದು. ಉಪದೃಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ. ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿ ಪರಮ ಪುರುಷನು ಸಾಕ್ಷಿ, ಅನುಮೋದಿಸುವವನು, ಭರ್ತೃ, ಭೋಕ್ತೃ, ಮಹೇಶ್ವರ ಮತ್ತು ಪರಮಾತ್ಮ ಎಂದು ಹೇಳಲ್ಪಡುವನು. ಈ ದೇಹದಲ್ಲಿ ಇಬ್ಬರು ಇದ್ದಾರೆ. ಒಬ್ಬ ಪುರುಷ ಜೀವಾತ್ಮ ಈ ದೇಹದಲ್ಲಿ ಮಾತ್ರ ಇರುವನು. ಮತ್ತೊಬ್ಬ ಪರಮ ಪುರುಷ, ಅವನು ಎಲ್ಲಾ ಜೀವಗಳಿಗೂ ಸಾಮಾನ್ಯವಾದ ಹಿನ್ನೆಲೆ ಆಗಿದ್ದಾನೆ. ಸಾಗರದಲ್ಲಿ ಅಲೆಗಳಿವೆ. ಒಂದು ಅಲೆ ಮತ್ತೊಂದು ಅಲೆಗಿಂತ ಬೇರೆ. ಆದರೆ ಎಲ್ಲಾ ಅಲೆಗಳಿಗೂ ಸರ್ವಸಾಮಾನ್ಯವಾದ ಸಾಗರವಿದೆ. ಅದರಂತೆಯೇ ಪರಮ ಪುರುಷ ಸಾಧಾರಣ ಪುರುಷನ ಹಿನ್ನೆಲೆಯಾಗಿದ್ದಾನೆ. ಪರಮ ಪುರುಷ ಇಲ್ಲಿ ಹೇಗಿದ್ದಾನೆ ಎಂಬುದನ್ನು ಹೇಳುವನು. ಅವನು ಸಾಕ್ಷಿಯಂತೆಗಿದ್ದಾನೆ. ಅವನು ಎಲ್ಲವನ್ನೂ ನೋಡುತ್ತಿರುವನು. ಆದರೆ ಯಾವುದರಿಂದಲೂ ಬಾಧಿತನಾಗುವುದಿಲ್ಲ. ದೀಪದ ಬೆಳಕು ಇದೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡುತ್ತಿರುವರು. ಆ ದೀಪವಾದರೂ ಎಲ್ಲವನ್ನೂ ನೋಡುತ್ತಿದೆ. ಅವನು ಯಾವುದನ್ನು ಮಾಡಬೇಕಾದರೂ ಒಪ್ಪಿಗೆ ಕೊಡುತ್ತಾನೆ. ಆದ ಕಾರಣ ತಪ್ಪೆಲ್ಲ ಅವನದೇ ಎಂದು ಹೇಳಲಾಗುವುದಿಲ್ಲ.
ಜೀವಿಗಳಿಗೆ ಒಂದು ಮಿತಿಯಲ್ಲಿ ದೇವರು ಸ್ವಾತಂತ್ರ್ಯ ಕೊಟ್ಟಿರುವನು. ಅವರು ತಮಗೆ ತೋಚಿದ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ. ದೇವರು ಹಾಗೆ ಮಾಡು ಹೀಗೆ ಮಾಡು ಎಂದು ಹೇಳುವುದಿಲ್ಲ. ಆದರೆ ಅವರು ಹೇಗೆ ಕರ್ಮ ಮಾಡುತ್ತಾರೋ ಅದರಂತೆ ಅನುಭವಿಸಬೇಕಾಗಿದೆ. ಅದು ಪ್ರಕೃತಿ ನಿಯಮ. ಒಬ್ಬ ಮೆಣಸಿನಕಾಯಿಯನ್ನು ಬೇಕಾದರೆ ಅಗಿಯಬಹುದು, ಕಬ್ಬಿನ ಜಲ್ಲೆಯನ್ನು ಬೇಕಾದರೆ ಅಗಿಯಬಹುದು. ಒಂದರಿಂದ ಬಾಯಿ ಉರಿಯುತ್ತದೆ, ಮತ್ತೊಂದರಿಂದ ಬಾಯಿ ಸಿಹಿಯಾಗುತ್ತದೆ. ಜೀವಿಗಳು ಹೇಗೆ ಬೇಕಾದರೂ ಮಾಡಬಹುದು, ಆದರೆ ಅವರು ಮಾಡಿದ್ದಕ್ಕೆ ತಕ್ಕದ್ದನ್ನು ಅನುಭವಿಸಬೇಕಾಗಿದೆ. ಅವನು ಭರ್ತೃ ಎಂದರೆ ಎಲ್ಲವನ್ನೂ ಹೊರುವನು, ಅಂದರೆ ಎಲ್ಲದಕ್ಕೂ ಆಧಾರ ಅವನೇ. ನಮ್ಮ ದೇಹ, ಮನಸ್ಸು, ಇಂದ್ರಿಯ, ಬುದ್ಧಿ, ಅಹಂಕಾರ ಇವುಗಳೆಲ್ಲ ಬಂದಿರುವುದು, ಇವುಗಳೆಲ್ಲ ಇರುವುದು ಅವನಿಂದ. ನಾನು ರೈಲಿನಲ್ಲಿ ಕುಳಿತುಕೊಂಡು ಹೋಗುತ್ತಿರುವೆನು, ಮಗುವನ್ನು ತೊಡೆಯ ಮೇಲೆ ಕೂಡಿಸಿಕೊಳ್ಳುವೆನು, ಬೇಕಾದಾಗ ಪಕ್ಕದ ಸೀಟಿನ ಮೇಲೆ ಕುಳ್ಳಿರಿಸುವೆನು. ಆದರೆ ಅದು ನನ್ನ ತೊಡೆಯ ಮೇಲೆ ಕುಳಿತಾಗಲೂ ಪಕ್ಕದಲ್ಲಿ ಕುಳಿತಾಗಲೂ ಯಾವಾಗಲೂ ಹೋಗುತ್ತಿದ್ದುದು ರೈಲೇ, ಬೇರಲ್ಲ. ನನ್ನ ದೃಷ್ಟಿಯಿಂದ ವ್ಯತ್ಯಾಸವಾಗಬಹುದು, ಆದರೆ ರೈಲಿನ ದೃಷ್ಟಿಯಿಂದ ಯಾವ ವ್ಯತ್ಯಾಸವೂ ಎಳೆಯುವ ಭಾರದಲ್ಲಿ ಆಗಲಿಲ್ಲ. ಸ್ವಾರ್ಥಿ ಇದೆಲ್ಲ ತನ್ನದು ಎಂದು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡಿರುವಾಗಲೂ ದೇವರೇ ಅದನ್ನು ಹೊರುವನು. ಸ್ವಲ್ಪ ಅನಾಸಕ್ತನಾಗಿ ದೂರದಲ್ಲಿಟ್ಟರೂ ದೇವರೇ ಅದನ್ನು ಹೊರುವನು. ಅವನು ಭೋಕ್ತೃ ಎಂದರೆ ಇದನ್ನೆಲ್ಲ ಅನುಭವಿಸುವವನು. ಅವನು ಹೇಗೆ ಅನುಭವಿಸುತ್ತಾನೆ? ಪ್ರೇಕ್ಷಕನಂತೆ ಇದನ್ನು ನೋಡಿ ಅನುಭವಿಸುವನು. ಇದೆಲ್ಲ ನನ್ನದು ಎಂದು ನೋಡಿದರೆ ಅನುಭವಿಸುವುದಕ್ಕಿಂತ ಹೆಚ್ಚಾಗಿ ಸಂಕಟ ಪಡುವುದೇ ಆಗುತ್ತದೆ. ಒಂದು ಫುಟ್ಬಾಲ್ ಮ್ಯಾಚ್ ನೋಡುವುದಕ್ಕೆ ಹೋದರೆ ಆಟವನ್ನು ಯಾರು ಚೆನ್ನಾಗಿ ನೋಡಿ ಮೆಚ್ಚುವರು? ಯಾರ ಪಕ್ಷವನ್ನು ಯಾರೂ ತೆಗೆದುಕೊಂಡಿಲ್ಲವೋ ಅವನು. ಪಕ್ಷಪಾತಿಗಳು ತಮ್ಮ ಕಡೆಯವರು ಗೆದ್ದರೆ ಸಂತೋಷ ಪಡುವರು, ತಮ್ಮ ಕಡೆಯವರು ಸೋತರೆ ದುಃಖ ಪಡುವರು. ಆದರೆ ಯಾರು ಯಾರ ಕಡೆಗೂ ಸೇರಿಲ್ಲವೋ ಆತ ನಮ್ಮೆಲ್ಲರಿಗಿಂತ ಚೆನ್ನಾಗಿ ನೋಡಿ ಸಂತೋಷ ಪಡುವನು. ಏಕೆಂದರೆ ಯಾರ ಕಡೆ ಗೆದ್ದರೂ ಅವನಿಗೆ ಸಂತೋಷವೇ. ಒಂದು ವಸ್ತುವನ್ನು ನೋಡಿ ಪರಮಶ್ರೇಷ್ಠ ಆನಂದವನ್ನು ಪಡೆಯುವ ರೀತಿಯೇ ಇದು. ಇದೊಂದು ಲೀಲೆ ಭಗವಂತನಿಗೆ. ಇದನ್ನು ನಿಷ್ಪಕ್ಷಪಾತಿಯಾದ ಪ್ರೇಕ್ಷಕನು ಹೇಗೆ ನೋಡಿ ಆನಂದಿಸುತ್ತಾನೆಯೋ ಹಾಗೆ ನೋಡುತ್ತಾನೆ ದೇವರು. ಇದನ್ನೇ ದೇವರ ಲೀಲೆ ಎಂಬುದು. ಅವನು ಏನಾದರೂ ಯಾರ ಪಕ್ಷವನ್ನಾದರೂ ಹಿಡಿದರೆ ಅದು ಲೀಲೆ ಆಗುವುದಿಲ್ಲ. ಅವನು ಯಾರ ಕಡೆಗೂ ವಾಲಬಾರದು, ಯಾರ ಪಕ್ಷವನ್ನು ಹಿಡಿಯಬಾರದು. ಈ ದೃಷ್ಟಿಯಿಂದ ಅವನು ಅನುಭವಿಸುತ್ತಾನೆ. ಆದರೆ ಸಾಧಾರಣ ಜೀವರು ಅನುಭವಿಸುವಾಗಲಾದರೂ ಅವರು ಪಕ್ಷಪಾತವಿಲ್ಲದೆ ಯಾವುದನ್ನು ಮಾಡಲಾರರು, ಯಾವುದನ್ನು ನೋಡಲಾರರು. ಅದಕ್ಕೆ ನಾವು ಎಷ್ಟು ಸುಖ ಪಡುತ್ತೇವೆಯೋ ಅಷ್ಟು ದುಃಖವನ್ನು ಪಡಬೇಕಾಗಿದೆ. ಆದರೆ ನಿಷ್ಪಕ್ಷಪಾತಿಗೆ ಮಾತ್ರ ಎಲ್ಲರಿಗಿಂತ ಆನಂದ ಸಿಕ್ಕಬೇಕಾದರೆ ಆ ಪರಮಪುರುಷ ಮಹೇಶ್ವರ ಎಲ್ಲ ಜೀವರಾಶಿಗಳಿಗೂ ಮತ್ತು ಪ್ರಕೃತಿಗೂ ಒಡೆಯನಾಗಿದ್ದಾನೆ. ಯಾರೂ ಅವನ ಆಜ್ಞೆಯನ್ನು ಮೀರಿ ಹೋಗಲಾರರು. ಜಡವಾಗಲಿ ಚೇತನವಾಗಲಿ ಅವನ ಆಜ್ಞೆಗೆ ಬಾಗಿ ನಡೆಯಬೇಕು. ನಾವು ಮಾಡಿದುದಕ್ಕೆ ತಕ್ಕ ಪರಿಣಾಮವನ್ನು ಅನುಭವಿಸಿಯೇ ತೀರಬೇಕು. ಕರ್ಮ ಸಿದ್ಧಾಂತದಂತೆ ಇದೇ ನಮ್ಮನ್ನು ಬಂದು ಕಾಡುವುದು. ಯಾರೂ ಅವನ ಕಣ್ಣಿಗೆ ಮಣ್ಣನ್ನು ಹಾಕುವುದಕ್ಕೆ ಆಗುವುದಿಲ್ಲ. ನಾವು ಮಾಡಿದಂತೆ ಅನುಭವಿಸಿಯೇ ತೀರಬೇಕು. ಏಕೆಂದರೆ ಇದು ಮಹೇಶ್ವರನ ಆಜ್ಞೆ. ಅವನು ಪರಮ ಪುರುಷ, ಶ್ರೇಷ್ಠವಾದ ಪುರುಷ. ಅವನು ಯಾವ ಕರ್ಮದ ಬೆಲೆಗೂ ಸಿಲುಕಿಲ್ಲ. ಅವನಲ್ಲಿ ಅಜ್ಞಾನವಿಲ್ಲ. ಪೂರ್ಣಾತ್ಮ ಅವನು, ಸರ್ವಜ್ಞ ಅವನು, ಮಾಯೆಯನ್ನು ಆಳುವವನು ಅವನು, ಮಾಯೆಯ ವಶನಲ್ಲ. ಇಲ್ಲಿ ಯಾವುದೂ ಅವನನ್ನು ಬಂಧಿಸಲಾರದು. ಎಲ್ಲದಕ್ಕೂ ಅವನು ಅತೀತ. ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾರು ಹೀಗೆ ಪುರುಷನನ್ನು ಗುಣಗಳೊಂದಿಗೆ ಪ್ರಕೃತಿಯನ್ನು ಅರಿತುಕೊಳ್ಳುವನೋ ಅವನು ಹೇಗಿದ್ದರೂ ಪುನಃ ಹುಟ್ಟುವುದಿಲ್ಲ. ನಮ್ಮ ಭ್ರಾಂತಿ ಜೀವನದಲ್ಲಿ ಪುರುಷ, ಪರಮಪುರುಷ ಮತ್ತು ಪ್ರಕೃತಿ ಇವುಗಳೆಲ್ಲ ಕಲಸು ಮೇಲೋಗರ ಆಗಿ ಹೋಗಿದೆ. ಯಾವುದು ಎಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಎಲ್ಲಿ ಕೊನೆಗೊಳ್ಳುತ್ತದೆ, ಅವುಗಳ ಗುಣಗಳೇನು ಮತ್ತು ಮೇರೆಗಳೇನು ಎಂಬುದು ನಮಗೆ ಗೊತ್ತಿರುವುದೇ ಇಲ್ಲ. ಆದರೆ ಜ್ಞಾನಿಯಾದವನು ಮೊದಲು ಮಾಡುವ ಕೆಲಸವೇ ಇದು. ಅವನು ಮೊದಲು ನಾನಾರು ಮತ್ತು ಜಗತ್ತಿನ ಅಂಶಗಳಾವುವು ಎಂಬುದನ್ನು ವಿಮರ್ಶಿಸುವನು. ನಾವು ಯಾವುದನ್ನು ನಾನು ಎಂದು ಕರೆಯುತ್ತಿರುವೆವೋ ಅದರಲ್ಲಿ 3 ವಸ್ತುಗಳಿವೆ. ಅದರಲ್ಲಿ ಅತ್ಯಂತ ಹೊರಗಿನದೇ ಪ್ರಕೃತಿಯಿಂದ ಆದ ದೇಹ. ಈ ಪಂಚೇಂದ್ರಿಯ, ಬುದ್ಧಿ, ಮನಸ್ಸು ಇವುಗಳೆಲ್ಲ ಪಂಚಭೂತಗಳು
ಮತ್ತು ಸತ್ವ ರಜಸ್ಸು ತಮಸ್ಸು ಎಂಬ 3 ಗುಣಗಳಿಂದ ಆದವುಗಳು. ಇವು ನಾನಲ್ಲ, ನಾನು ಉಪಯೋಗಿಸುವ ವಸ್ತುಗಳು. ನಾವು ಇವುಗಳನ್ನು ಉಪಯೋಗಿಸುತ್ತಾ ಇವುಗಳಲ್ಲಿ ಆಸಕ್ತರಾಗಿ ಇವು ನಾವು ಎಂದು ಭ್ರಮಿಸುತ್ತೇವೆ. ಇವುಗಳ ಗುಣಗಳನ್ನೇ ನಮ್ಮ ಮೇಲೆ ಆರೋಪ ಮಾಡಿಕೊಂಡು ಅದಕ್ಕಾಗಿ ಸಂತೋಷ ಪಡುತ್ತೇವೆ ಅಥವಾ ದುಃಖ ಪಡುತ್ತೇವೆ. ದೇಹ ದಪ್ಪವಾಗಿದ್ದರೆ ನಾನು ದಪ್ಪವಾಗಿದ್ದೇನೆ ಎಂದು ಭಾವಿಸುತ್ತೇನೆ. ಅದಕ್ಕೆ ರೋಗ ರುಜಿನಗಳು ಬಂದರೆ ನನಗೇ ಅದೆಲ್ಲ ಬಂತು ಎಂದು ಭಾವಿಸುತ್ತೇನೆ. ದೃಶ್ಯ ಗುಣಗಳನ್ನೆಲ್ಲ ದೃಗ್ ಮೇಲೆ ಆರೋಪ ಮಾಡಿಕೊಂಡು ದೃಗ್ ಸಂಪೂರ್ಣವಾಗಿ ಮರೆತು ದೃಶ್ಯದಲ್ಲಿ ನಿರತರಾಗುತ್ತೇವೆ. ಮಗು ಆಟದ ಸಾಮಾನಿನಲ್ಲಿ ತಲ್ಲೀನವಾಗಿರುವಂತೆ ಅನಂತರವೇ ನಾನು ಎಂಬುದು ಬರುವುದು. ಯಾವುದು ಈ ದೇಹ ಮನಸ್ಸು ಬುದ್ಧಿಗಳನ್ನು ತಿಳಿದುಕೊಳ್ಳುವುದೋ, ಯಾವುದು ಇವುಗಳಿಗೆಲ್ಲ ಸಾಕ್ಷಿಯಂತೆ ಇರುವುದೋ ಅದೇ ಪುರುಷ. ಅದು ಒಂದು ಹಕ್ಕಿ ಗೂಡಿನಲ್ಲಿರುವಂತೆ ಬಂದು ಈ ದೇಹದಲ್ಲಿ ಇದ್ದು ಹೋಗುವುದು. ಅದು ಹಿಂದೆ ಇಂತಹ ಹಲವು ದೇಹವೆಂಬ ಗೂಡುಗಳಲ್ಲಿ ಬಂದು ಹೋಗಿರುವುದು. ಈ ದೇಹ, ಇಂದ್ರಿಯ, ಮನಸ್ಸು ಇವುಗಳ ಮೂಲಕ ಬೇಕಾದಷ್ಟು ಸುಖ ದುಃಖ ಲಾಭ ನಷ್ಟಗಳನ್ನು ಅನುಭವಿಸಿದೆ. ಈ ಕ್ಷೇತ್ರದಲ್ಲಿ ಜೀವ ಬೇಕಾದಷ್ಟು ಬಿತ್ತಿದೆ ಕೊಯ್ದಿದೆ. ಪ್ರತಿ ಸಲವೂ ಹಿಂದೆ ಇರುವ ದುಃಖದ ಹಿಂದೆ ಇರುವ ಸುಖದ ಬೆಳೆಯನ್ನು ಕೊಯ್ದಿದೆ. ಪ್ರತಿ ಸಲವೂ ದುಃಖವಿಲ್ಲದ ಸುಖ ಸಿಕ್ಕುವುದೇನೋ ಎಂದು ನಿರೀಕ್ಷಿಸಿದೆ. ಆದರೆ ಒಂದನ್ನು ಬಿಟ್ಟು ಮತ್ತೊಂದು ಇರಲಾರದು. ಒಂದರ ಹಿಂದೆ ಮತ್ತೊಂದು ನೆರಳಿನಂತೆ ಹೋಗುತ್ತಿರುವುದು. ಒಂದು ಬೇಕಾದರೆ ಮತ್ತೊಂದನ್ನು ಒಪ್ಪಿಕೊಳ್ಳಬೇಕು. ಜನನ ಬೇಕಾದರೆ ಮರಣಕ್ಕೆ ಸಿದ್ಧರಾಗಿರಬೇಕು. ಇಲ್ಲಿ ತೃಪ್ತಿ ಸಿಕ್ಕದೆ ಜೀವ ಅಂತರ್ಮುಖವಾಗಿ ಹುಡುಕಲಾರಂಭಿಸುವುದು. ಅಂತರ್ಮುಖದ ಅನ್ವೇಷಣೆಯಿಂದಲೇ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುವುದು. ಈ ಜೀವನದಲ್ಲಿ ನಾನೆಂಬುದಕ್ಕಿಂತ ಶ್ರೇಷ್ಠವಾಗಿರುವುದು ಯಾವುದು? ಅದನ್ನು ಕಂಡುಹಿಡಿಯಬೇಕಾದರೆ ಏನು ಮಾಡಬೇಕು ಎಂದು ಯೋಚಿಸುತ್ತಿರುವಾಗಲೇ ಯಾವುದು ನನ್ನದಲ್ಲದ ವಸ್ತುವಿಗೆ ಬಿಗಿದಿದೆಯೋ ಅದರಿಂದ ಮೊದಲು ಬಿಡಿಸಿಕೊಳ್ಳಬೇಕಾಗಿದೆ ಎಂಬುದು ಹೊಳೆಯುವುದು. ಆಗಲೇ ಒಬ್ಬ 7ನೆಯ ಶ್ಲೋಕದಿಂದ 11ನೆಯ ಶ್ಲೋಕದವರೆಗೆ ಇರುವ ಗುಣಗಳನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗಿ ಬರುವುದು. ಅನಂತರ ನನ್ನ ಹಿಂದೆ ಇರುವ ನಮ್ಮೆಲ್ಲರಿಗೆ ನಿತ್ಯ ಸಾಮಾನ್ಯ ಹಿನ್ನೆಲೆಯಂತೆ ಇರುವ ಪುರುಷನ ವಿಷಯವನ್ನು 12ನೇ ಶ್ಲೋಕದಿಂದ 16ನೆಯ ಶ್ಲೋಕದವರೆಗೆ ಹೇಳಿದ್ದಾಯಿತು. ಆ ಪರಮ ಪುರುಷ ಅಥವಾ ಪರಮಾತ್ಮ ನಮ್ಮಲ್ಲೆಲ್ಲ ಓತಪ್ರೋತವನಾಗಿದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ, ಅವನಿಲ್ಲದ ಕಾಲವೇ ಇಲ್ಲ. ಜೀವ ಜಗತ್ತುಗಳಿಗೆ ಮೂಲ ಕಾರಣವಾದವನೇ ಪರಮ ಪುರುಷ. ಅವನು ನಮ್ಮ ಹಿಂದೆಯೇ ಇದ್ದಾನೆ ಎಂದು ನಾವು ಅವನನ್ನು ಚಿಂತಿಸತೊಡಗಿ ಅವನಲ್ಲೇ ತನ್ಮಯರಾಗುತ್ತಾ ಬಂದರೆ ನಾವೂ ಕೂಡ ಅವನಂತೆ ಆಗುತ್ತೇವೆ. ಆಧ್ಯಾತ್ಮಿಕ ಜೀವನ ಎಂದರೆ ನನ್ನ ಮುಂದೆ ಇರುವುದನ್ನು ಬಿಟ್ಟು ನನ್ನ ಹಿಂದೆ ಹೋಗಬೇಕಾಗಿದೆ. ಅಲ್ಲಿರುವ ಪರಮ ಪುರುಷನನ್ನು ತಿಳಿದಾದ ಮೇಲೆ ನಾವು ಮುಂಚೆ ಯಾವುದನ್ನು ಬಿಟ್ಟಿರುವೆವೋ ಆ ನಾಮರೂಪಗಳ ಹಿಂದೆಲ್ಲ ಅವನೇ ನಿಜವಾಗಿ ಸತ್ಯವಾಗಿರುವವನು ಎಂಬುದು ಅರ್ಥವಾಗುವುದು. ಅಜ್ಞಾನದಲ್ಲಿ ಕೇವಲ ನಮಗೆ ಕಾಣುವ ನಾಮರೂಪಗಳು ಮಾತ್ರ ಸತ್ಯ ಎಂದು ಭಾವಿಸಿ ಅದರಲ್ಲೇ ಉನ್ಮತ್ತರಾಗಿರುತ್ತೇವೆ. ಜ್ಞಾನ ಬಂದಾಗ ನಾಮರೂಪವನ್ನು ನೋಡುತ್ತೇವೆ, ಆದರೆ ಅದಕ್ಕೆ ಪರವಶರಾಗುವುದಿಲ್ಲ. ನಿಜವಾಗಿ ಸತ್ಯವಾಗಿರುವುದು ನಾಮರೂಪದ ಹಿಂದೆ ಯಾವ ಬದಲಾವಣೆಗೂ ಸಿಲುಕದ ಪರಮಾತ್ಮನೊಬ್ಬನೇ. ಅಜ್ಞಾನದಲ್ಲಿ ಅವನನ್ನು ಕಾಣದಂತೆ ಮಾಡಿಕೊಂಡವರು ನಾವೇ. ಹೊರಗೆ ಪಂಚಭೂತಗಳಿಂದ ಆದ ವಿಕಾರಗಳನ್ನು ಸತ್ಯ ಎಂದು ಭಾವಿಸಿದ್ದೆವು. ಒಳಗೆ ನನ್ನ ದೇಹ ಮನಸ್ಸು ಬುದ್ಧಿ ಎಂಬುದನ್ನು ಮಾತ್ರ ಸತ್ಯವೆಂದು ಭಾವಿಸಿದ್ದೆವು. ಜ್ಞಾನ ಬಂದಾಗ ಹಿಂದೆ ಹೇಳಿದ ವಸ್ತುಗಳೆಲ್ಲ ಇರುವುದು, ಆದರೆ ನೋಡುವ ದೃಷ್ಟಿ ವ್ಯತ್ಯಾಸವಾಗುವುದು. ಇವುಗಳೆಲ್ಲ ಇರುವುದು ಬರೀ ನಾಮರೂಪಗಳು, ಬರೀ ಹೊಟ್ಟು. ಅದರ ಹಿಂದೆ ಇರುವ ಪರಮ ಪುರುಷನೊಬ್ಬನೇ ಸತ್ಯವೆಂದು ಕಾಣುವುದು. ಇವುಗಳನ್ನೆಲ್ಲ ಯಾವಾಗ ಒಬ್ಬ ಚೆನ್ನಾಗಿ ತಿಳಿದುಕೊಂಡು ತಾನು ಮತ್ತು ತಾನಿರುವ ಕ್ಷೇತ್ರ ಇವುಗಳಿಗಿಂತ ಶ್ರೇಷ್ಠವಾದ ಪರಮ ಪುರುಷನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆಯೋ ಅವನು ಹೇಗೇ ಇದ್ದರೂ ಪುನಃ ಹುಟ್ಟುವುದಿಲ್ಲ. ಎಂದರೆ ಬದ್ಧನಾಗಿ ಪ್ರಪಂಚಕ್ಕೆ ತನ್ನ ಕರ್ಮದ ಸಾಲವನ್ನು ತೀರಿಸಲು ಬರುವುದಿಲ್ಲ. ಅವನು ಒಂದೇ ಸಲ ಮುಕ್ತನಾಗಿ ಹೋಗುತ್ತಾನೆ. ಹೋದವನು ಹೋಗಿಯೇ ಬಿಡುತ್ತಾನೆ, ಹಿಂತಿರುಗಿ ಬರುವುದಿಲ್ಲ. ಅವನು ದೇವನೆಡೆಗೆ ಹೋಗುತ್ತಾನೆ. ಅವನಿನ್ನೂ ಪ್ರಪಂಚಕ್ಕೆ ಬರುವುದಿಲ್ಲ. ಅವನು ಹೋಗುವಾಗ ಹೇಗೆ ಬೇಕಾದರೂ ಇರಬಹುದು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಮುಕ್ತರಾದವರೆಲ್ಲ ಒಂದೇ ವೃತ್ತಿಯಲ್ಲಿರಬೇಕು ಎಂದು ಹೇಳುವುದಿಲ್ಲ.
ಅಥವಾ ಅವರು ಮಾಡುತ್ತಿರುವ ವೃತ್ತಿಯನ್ನು ಬಿಡುವುದೂ ಇಲ್ಲ. ತಮ್ಮ ಪಾಲಿಗೆ ಯಾವ ಕೆಲಸ ಬಂದಿರುವುದೋ ಅದನ್ನು ಅನಾಸಕ್ತರಾಗಿ ಮಾಡುತ್ತಾ ಇರುವರು. ಆದರೆ ಅವರಲ್ಲಿ ಪರಮಪುರುಷನ ಅನುಭವ ಸದಾಕಾಲದಲ್ಲಿಯೂ ಇರುವುದು. ಮಹಾಭಾರತದಲ್ಲಿ ವ್ಯಾಧನಿಗೆ ಜ್ಞಾನ ಬಂದ ಮೇಲೆ ಅವನು ತನ್ನ ವೃತ್ತಿಯನ್ನೇನು ಬಿಡುವುದಿಲ್ಲ. ಆದರೂ ಅವನು ಧರ್ಮ ವ್ಯಾಧನಾಗುತ್ತಾನೆ. ಅಲ್ಲಿ ಬರುವ ಜ್ಞಾನಿಯಾದ ಗೃಹಿಣಿ ಮನೆ ಬಿಟ್ಟು ಹೋಗಿ ಬಿಡುವುದಿಲ್ಲ. ಅಲ್ಲಿಯೇ ಜ್ಞಾನಿಯಾಗಿ ಆ ಜ್ಯೋತಿಯನ್ನು ಸುತ್ತಲೂ ಬೆಳಗುತ್ತಿರುವಳು. ಕಬೀರ ನೇಯ್ಗೆ ಕೆಲಸ ಬಿಡಲಿಲ್ಲ. ಗೋರ ಕುಂಭಾರ ತನ್ನ ಕೆಲಸ ಬಿಡಲಿಲ್ಲ. ಹಾಗೆಯೇ ಅನೇಕ ಭಕ್ತರು ಮತ್ತು ಜ್ಞಾನಿಗಳು ಹಿಂದೆ ತಾವು ಯಾವ ಕೆಲಸವನ್ನು ಮಾಡುತ್ತಿದ್ದರೋ ಅದನ್ನೇ ಮಾಡುತ್ತಿರುವರು. ಆದರೂ ಅವರು ಮುಕ್ತ ಪುರುಷರು. ಅವರು ಮಾಡುವ ಕರ್ಮ ಅವರನ್ನು ಬಂಧನಕ್ಕೆ ಒಳಗು ಮಾಡುವುದಿಲ್ಲ. ಏಕೆಂದರೆ ಅದರ ಹಿಂದೆ ಯಾವುದೇ ಫಲಾಪೇಕ್ಷೆ ಇರುವುದಿಲ್ಲ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದ ಮೂಲಕ ಪರಮ ಆತ್ಮನನ್ನು ಆತ್ಮನಲ್ಲಿ ಆತ್ಮನ ಮೂಲಕ ನೋಡುತ್ತಾರೆ. ಮತ್ತೆ ಕೆಲವರು ಜ್ಞಾನಯೋಗದಿಂದಲೂ ಕರ್ಮಯೋಗದಿಂದಲೂ ಅವನನ್ನು ನೋಡುತ್ತಾರೆ. ಶ್ರೀಕೃಷ್ಣ ಇಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರದ 3 ಮಾರ್ಗಗಳನ್ನು ವಿವರಿಸುತ್ತಾನೆ. ಮೊದಲನೆಯದು ಧ್ಯಾನ ಮಾರ್ಗ. ಅಲ್ಲಿ ಪರಮಾತ್ಮನನ್ನು ತನ್ನ ಹೃದಯಾಂತರಾಳದಲ್ಲಿ ಶುದ್ಧವಾದ ಮನಸ್ಸಿನಿಂದ ನೋಡುತ್ತಾನೆ. ಇದೇ ಧ್ಯಾನ ಮಾರ್ಗ. ಇಲ್ಲಿ ಚಿತ್ತಶುದ್ಧಿಯೇ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು. ಎಲ್ಲಿ ಚಿತ್ತ ಶುದ್ಧವಾಗಿದೆಯೋ ಅಲ್ಲಿ ಆ ಚಿತ್ತ ಪರಮಾತ್ಮನನ್ನು ಪ್ರತಿಬಿಂಬಿಸುವುದು. ಸಾಧಾರಣವಾಗಿ ಚಿತ್ತ ಯಾವಾಗಲೂ ಕ್ಷೋಭೆಗೊಂಡಿರುವುದು. ಪಂಚೇಂದ್ರಿಯಗಳ ಗವಾಕ್ಷದ ಮೂಲಕ ಯಾವಾಗಲೂ ಸುದ್ದಿ ಸಮಾಚಾರಗಳು ಚಿತ್ತಕ್ಕೆ ಬಂದು ಬೀಳುತ್ತಾ ಇರುತ್ತವೆ. ಆ ಯೋಗದಲ್ಲಿ ಆ ಗವಾಕ್ಷಗಳನ್ನು ಮುಚ್ಚುತ್ತಾನೆ, ಮನಸ್ಸನ್ನು ಅಂತರ್ಮುಖ ಮಾಡುತ್ತಾನೆ. ಆಗ ಹಿಂದಿರುವ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಎರಡನೆಯ ಮಾರ್ಗವೇ ಜ್ಞಾನದ ಮೂಲಕ ಅವನನ್ನು ಅರಿತು ಅವನಲ್ಲಿ ಒಂದಾಗುವುದು. ವಿಚಾರ ಎಲ್ಲವನ್ನೂ ವಿಭಜನೆ ಮಾಡುವುದು. ಮನಮೋಹಕವಾದ ನಾಮರೂಪಗಳ ಬಲೆಗೆ ಅದು ಬೀಳುವುದಿಲ್ಲ. ಎಷ್ಟೇ ಸುಂದರವಾಗಿರಲಿ, ಮನೋಹರವಾಗಿರಲಿ, ಇದು ಸತ್ಯವೇ ಎಂದು ಪ್ರಶ್ನಿಸುವನು. ಸತ್ಯವಾಗಿದ್ದರೆ ಅದು ಹಿಂದೆ, ಈಗ, ಮುಂದೆ ಎಂದೆಂದಿಗೂ ಇರಬೇಕು. ಹಾಗೆ ಇರುವುದು ಯಾವುದು ಈ ಪ್ರಪಂಚದಲ್ಲಿ ಎಂದು ತರ್ಕಿಸುತ್ತಾನೆ. ಬಾಹ್ಯ ವಸ್ತುಗಳೆಲ್ಲ ನಮಗೆ ಕಾಣುವುದು ನಾಮರೂಪದ ಬಣ್ಣದ ಮೂಲಕ. ಈ ನಾಮರೂಪದ ಹಿಂದೆ ಹೋದರೆ ಏನಿದೆ ಎಂದು ಪ್ರಶ್ನಿಸುವನು. ನಾವು ಯಾವುದನ್ನು ನೋಡುತ್ತೇವೆಯೋ ಅದು ದೇಶಕಾಲ ನಿಮಿತ್ತದ ತೆರೆಯ ಮೇಲೆ ಕಾಣುವ ಒಂದು ಘಟನೆ ಮಾತ್ರ. ಈ ದೇಶಕಾಲ ನಿಮಿತ್ತ ಇರುವುದೆಲ್ಲಿ? ನಮಗಿಂತ ಹೊರಗೆ ಏನಾದರೂ ಬಿದ್ದಿದೆಯೇ? ಅಥವಾ ಪ್ರತಿಯೊಂದು ವಸ್ತುವನ್ನು ನೋಡುವಾಗ ಈ ದೇಶಕಾಲ ನಿಮಿತ್ತವನ್ನು ನಾವು ಆರೋಪ ಮಾಡಿ ಅದರ ಮೇಲೆ ಈ ಘಟನೆಯನ್ನು ಚಿತ್ರಿಸುತ್ತೇವೆಯೇ? ನಾವು ಆರೋಪ ಮಾಡಿರುವುದನ್ನು ತೆಗೆದರೆ ಯಾವುದು ಅದರ ಆಧಾರದ ಮೇಲಿರುವುದೋ ಅದು ಮಂಗಮಾಯವಾಗುವುದು. ಇದೊಂದು ನಾವು ಕನಸು ಕಾಣುವಂತೆ. ನಾವು ನಮ್ಮ ಚಿತ್ತವೃತ್ತಿಯಿಂದಲೇ ಕನಸನ್ನು ತಯಾರು ಮಾಡಿ ಅಲ್ಲಿ ಹಲವು ವಸ್ತುಗಳನ್ನು ನೋಡುತ್ತೇವೆ. ನಾನು ಕನಸಿನಲ್ಲಿ ಇರುವವರೆಗೆ ಅದೆಲ್ಲ ನನ್ನಿಂದ ಹೊರಗೆ ಇರುವ ಸತ್ಯದಂತೆ ಕಾಣುತ್ತಿರುತ್ತದೆ. ಆದರೆ ಎದ್ದೊಡನೆ ಅವೆಲ್ಲ ನಮ್ಮ ಸೃಷ್ಟಿ ಎಂದು ಗೊತ್ತಾಗುವುದು. ದೇಶಕಾಲ ನಿಮಿತ್ತವೆಲ್ಲ ಆರೋಪ. ಅದರ ಹಿಂದೆ ಹೋದರೆ ಪರಬ್ರಹ್ಮವೊಂದೇ ಸತ್ಯವಾಗಿರುವುದು. ದೇಶಕಾಲ ನಿಮಿತ್ತ ಎಂಬ ತ್ರಿಕೋಣದ ಗಾಜು, ಆ ಪ್ರಿಸಂ, ಬಿಳಿ ಬೆಳಕನ್ನು ಹೇಗೆ ಕವಲೊಡೆಯುವಂತೆ ಮಾಡುವುದೋ ಹಾಗೆಯೇ ಅಖಂಡ ಪರಬ್ರಹ್ಮವನ್ನು ಜೀವ, ಜಗತ್ತು, ಈಶ್ವರನಂತೆ ವಿಭಾಗ ಮಾಡುವುದು. ದೇಶಕಾಲ ನಿಮಿತ್ತವನ್ನು ತೆಗೆದುಹಾಕಿದರೆ ಇರುವುದೊಂದೇ ಅಖಂಡ ಪರಬ್ರಹ್ಮ. ಹಾಗೆಯೇ ನಾನು ಒಂದು ಶಾಂತ ವ್ಯಕ್ತಿ ಎಂದು ಭಾವಿಸಿರುವೆನು. ಈ ನಾನು ಎಂಬುದಕ್ಕೆ ಹಲವಾರು ಉಪಾಧಿಗಳ ವೇಷವನ್ನೆಲ್ಲ ಹಾಕಿ ಅದನ್ನು ಒಂದರಿಂದ ಮತ್ತೊಂದು ಬೇರೆ ಆಗಿರುವಂತೆ, ದೇವರಿಂದ ಅದು ಬೇರೆಯಾಗಿರುವಂತೆ ಮಾಡಿರುವೆನು. ವಿಚಾರವನ್ನು ಉಪಯೋಗಿಸುತ್ತಾ ಬಂದರೆ ಹಾಕಿದ ಉಪಾಧಿಯೆಲ್ಲ ಜಾರಿ ಹೋಗುವುದು. ಮಣ್ಣಿನಿಂದ ಮಾಡಿದ ಗಣಪತಿ ನೀರಿನಿಂದ ಅಭಿಷೇಕ ಮಾಡುವುದಕ್ಕೆ ಪ್ರಾರಂಭಿಸಿದರೆ ಸ್ವಲ್ಪ ಹೊತ್ತಿನಲ್ಲಿ ಕರಗಿ ಹೋಗುವುದು. ಅವನ ನಾಮರೂಪಗಳೆಲ್ಲ ಮಾಯವಾಗುವುದು. ಬರೀ ಜೇಡಿ ಮಣ್ಣು ಮಾತ್ರ ಉಳಿಯುವುದು. ಉಪಾಧಿಗಳನ್ನು ತೆಗೆದುಹಾಕಿದರೆ ಉಳಿಯುವುದು ಒಂದೇ ಅಖಂಡ ಬ್ರಹ್ಮ. ಆಕಾಶ ಅಖಂಡವಾಗಿ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದೆ. ನಾವು ಒಂದು ಸಣ್ಣ ಕುಡಿಕೆ ಮಾಡಿ ಅದರಲ್ಲಿ ಆಕಾಶವನ್ನು ಬೇರೆ ಮಾಡುವೆವು. ಆ ಕುಡಿಕೆಗೆ ಆಕಾರ ಕೊಡುವೆವು, ಬಣ್ಣ ಬಳಿಯುವೆವು, ಒಂದು ಹೆಸರಿನಿಂದ ಕರೆಯುವೆವು.
ಅಖಂಡ ಆಕಾಶದಿಂದ ಅದನ್ನು ಕೃತಕವಾಗಿ ಬೇರೆ ಮಾಡುವೆವು. ಆದರೆ ಆಕಾಶ ಎಂದಾದರೂ ಬೇರೆಯಾಗಿದೆಯೇ? ಇಲ್ಲ. ಅದು ಬೇರೆಯಾಗಿದೆ ಎಂದು ಭಾವಿಸಿದಾಗಲೂ ಒಂದೇ ಅಖಂಡ ಆಕಾಶವಾಗಿತ್ತು. ಅಥವಾ ಶ್ರೀರಾಮಕೃಷ್ಣರು ಕೊಡುತ್ತಿದ್ದ ಇನ್ನೊಂದು ಉಪಮಾನವನ್ನು ಉಪಯೋಗಿಸಬಹುದು. ಅದೇ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡಲು ಹೋದಂತೆ ಎಂಬುದು. ಉಪ್ಪಿನ ಗೊಂಬೆ ಆಗಿರುವುದು ಸಮುದ್ರದ ನೀರಿನಿಂದಲೇ. ಅದು ಸಮುದ್ರಕ್ಕೆ ಇಳಿದರೆ ಸ್ವಲ್ಪ ದೂರ ಹೋಗುವುದರೊಳಗೆ ಎಲ್ಲ ಕರಗಿ ಹೋಗುವುದು. ಯಾವುದರಿಂದ ಆಗಿದೆಯೋ ಅದರಲ್ಲಿ ಕರಗಿ ಹೋಗುವುದು. ನಾನು ಎಂಬುದು ಬ್ರಹ್ಮನಲ್ಲಿ ಕರಗಿ ಒಂದಾಗಿ ಹೋಗುವುದು. ಇದು ವಿಚಾರದ ಮಾರ್ಗ. ವಿಚಾರ ಮಾಡುತ್ತಾ ಮಾಡುತ್ತಾ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲದೆ ಹೋದರೆ ಕೊನೆಗೆ ವಿಚಾರ ಮಾಡುವವನೂ ಕರಗಿ ಹೋಗುವನು. ಅವನು ಪರಬ್ರಹ್ಮನಲ್ಲಿ ಒಂದಾಗಿ ಬಿಡುವನು. ಇನ್ನು ಮೂರನೆಯ ಮಾರ್ಗವೇ ಕರ್ಮ. ಅದರ ಮೂಲಕವೂ ಪರಬ್ರಹ್ಮನ ಸಾಕ್ಷಾತ್ಕಾರವಾಗುವುದು. ಮುಂಚೆ ಅವನು ಜ್ಞಾನ ಪಡೆಯಬೇಕೆಂದು ಕರ್ಮ ಮಾಡುವುದಿಲ್ಲ. ಸುಮ್ಮನೆ ಫಲಾಪೇಕ್ಷೆ ಇಲ್ಲದೆ ಇದು ಭಗವದರ್ಪಿತವಾಗಲಿ ಎಂದು ಯಜ್ಞ ದೃಷ್ಟಿಯಿಂದ ಕರ್ಮ ಮಾಡಿಕೊಂಡು ಹೋಗುವನು. ಅನಂತರ ಅವನ ಚಿತ್ತ ಇದರಿಂದ ಶುದ್ಧವಾಗುವುದು. ಯಾವಾಗ ಚಿತ್ತ ಶುದ್ಧವಾಗುವುದೋ ಆಗ ಅವನು ವಸ್ತುವಿನ ಯಥಾರ್ಥ ಸ್ಥಿತಿಯನ್ನು ತಿಳಿಯುತ್ತಾನೆ. ಅವನು ತಿಳಿಯಬೇಕೆಂದು ಮನಸ್ಸು ಮಾಡಬೇಕಾಗಿಲ್ಲ. ಅದು ತನಗೆ ತಾನೇ ಗೊತ್ತಾಗುವುದು. ನಾನು ಕಣ್ಣು ಬಿಟ್ಟು ನೋಡಿದರೆ ನನ್ನ ಕಣ್ಣೆದುರಿಗೇ ಇರುವುದು ಹೇಗೆ ಕಾಣುವುದೋ ಹಾಗೆ ಜಗತ್ತು ಜೀವ ಇವುಗಳ ಸತ್ಯಸ್ಥಿತಿ ಇವನಿಗೆ ಅರಿವಾಗುತ್ತಾ ಬರುವುದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಕರ್ಮವನ್ನು. ಕರ್ಮಯೋಗವಾಗಬೇಕು. ಫಲಾಪೇಕ್ಷೆ ಇರಕೂಡದು. ಕರ್ಮ ಮಾಡುವುದಕ್ಕೆ ಮಾತ್ರ ನನಗೆ ಅಧಿಕಾರ, ಅದರಿಂದ ಬರುವ ಫಲಗಳಿಗಲ್ಲ ಎಂಬುದನ್ನು ಅವನು ಯಾವಾಗಲೂ ತಿಳಿದಿರಬೇಕು. ಅವನ ಬುದ್ಧಿ ಸಮತ್ವದಿಂದ ಕೂಡಿರಬೇಕು. ಹಿಡಿದ ಕೆಲಸ ಸಿದ್ಧಿಸಲಿ ಬಿಡಲಿ, ಜನ ಹೊಗಳಲಿ ತೆಗಳಲಿ, ಸುಖ ಬರಲಿ ದುಃಖವೇ ಬರಲಿ, ಎಲ್ಲ ದ್ವಂದ್ವ ಅನುಭವಗಳಲ್ಲಿ ಅವನು ವಿಚಲಿತನಾಗದೇ ಇರುವನು. ಹಾಗಿದ್ದರೂ ಕೂಡ ಒಬ್ಬನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ಈ ಮಾರ್ಗದಲ್ಲಿ ಒಂದು ಮಾರ್ಗ ಮೇಲು ಮತ್ತೊಂದು ಕೀಳು ಎಂದು ಹೇಳುವ ಗೋಜಿಗೆ ಶ್ರೀಕೃಷ್ಣ ಹೋಗುವುದಿಲ್ಲ. ಪ್ರತಿಯೊಬ್ಬನು ತನ್ನ ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ತನಗೆ ಸರಿದೋರುವ ಮಾರ್ಗವನ್ನು ಹಿಡಿಯಬೇಕಷ್ಟೇ. ಮತ್ತೊಬ್ಬರದನ್ನು ದೂರುವುದಕ್ಕೆ ಹೋಗಬೇಕಾಗಿಲ್ಲ. ನಮ್ಮ ಶಕ್ತಿಯನ್ನು ವ್ಯಯ ಮಾಡದೆ ನಾವು ಹಿಡಿಯುವ ಮಾರ್ಗದಲ್ಲಿ ಮುಂದುವರಿದರೆ ಎಲ್ಲರೂ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಆದರೆ ಇನ್ನು ಕೆಲವರು ಹೀಗೆ ತಿಳಿದುಕೊಳ್ಳದೆ ಇತರರಿಂದ ಕೇಳಿ ಅದನ್ನು ಅನುಷ್ಠಾನ ಮಾಡುತ್ತಾರೆ. ಹಾಗೆ ಕೇಳಿ ಮಾಡುವವರು ಸಹ ಮೃತ್ಯುವನ್ನು ನಿಜವಾಗಿ ದಾಟುವರು. ಇನ್ನು ಕೆಲವರಿಗೆ ತಾವೇ ಸ್ವತಂತ್ರವಾಗಿ ವಿಚಾರ ಮಾಡುವುದಕ್ಕೆ ಆಗುವುದಿಲ್ಲ. ಧ್ಯಾನಕ್ಕೆ ಮನಸ್ಸನ್ನು ಏಕಾಗ್ರ ಮಾಡುವುದಕ್ಕೂ ಆಗುವುದಿಲ್ಲ. ನಿಸ್ಸಂಗರಾಗಿ ಕರ್ಮವನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಯಾರು ಯಾವುದಾದರೂ ಹಾದಿಯನ್ನು ಹಿಡಿದು ಸಾಧನೆ ಮಾಡಿ ಬೆಳಕನ್ನು ಕಂಡಿರುವರೋ ಅಂತಹವರು ಹೇಳುವ ಬುದ್ಧಿವಾದವನ್ನು ಶ್ರದ್ಧೆಯಿಂದ ಆಚರಿಸುವರು. ಅವರಿಗೆ ತಾವೇ ವಿಚಾರ ಮಾಡುವ ಶಕ್ತಿ ಇಲ್ಲದೇ ಇದ್ದರೂ ಇತರರು ವಿಚಾರ ಮಾಡಿ ತಿಳಿದುಕೊಂಡಿರುವುದನ್ನು ಕೇಳಿ ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವರು. ನಾವೊಂದು ರೋಗದಿಂದ ನರಳುತ್ತಿರುವೆವು. ನಮಗೆ ರೋಗ ಹೇಗೆ ಬಂತೋ ಗೊತ್ತಿಲ್ಲ. ಅದನ್ನು ಗುಣ ಮಾಡಿಕೊಳ್ಳಬೇಕಾದರೆ ಏನು ಮಾಡಬೇಕೋ ಗೊತ್ತಿಲ್ಲ. ಒಬ್ಬ ನುರಿತ ವೈದ್ಯನಿಗೆ ನಮ್ಮ ರೋಗವನ್ನು ಕುರಿತು ಹೇಳುತ್ತೇವೆ. ಅವನು ಅದಕ್ಕೆ ಔಷಧಿ ಬರೆದು ಕೊಡುತ್ತಾನೆ. ನಾವು ಅದನ್ನು ಶ್ರದ್ಧೆಯಿಂದ ತೆಗೆದುಕೊಳ್ಳುತ್ತೇವೆ. ನಮಗೆ ರೋಗ ಹೇಗೆ ಬಂತೋ ಗೊತ್ತಿಲ್ಲ. ಈ ಔಷಧಿ ಹೇಗೆ ರೋಗವನ್ನು ಹೋಗಲಾಡಿಸುವುದೋ ಗೊತ್ತಿಲ್ಲ. ಆದರೂ ನಾವು ರೋಗದಿಂದ ಪಾರಾಗುತ್ತೇವೆ. ಹಾಗೆಯೇ ಶ್ರದ್ಧೆ ಭಕ್ತಿಯಿಂದ ನಾವು ಇತರರು ಹೇಳಿದುದನ್ನು ನಂಬಿ ಹೊರಟರೂ ಗುರಿ ಸೇರುವುದರಲ್ಲಂತೂ ಸಂದೇಹವಿಲ್ಲ. ಜೀವನದಲ್ಲಿ ಇನ್ನೊಬ್ಬರಿಂದ ಕೇಳಿ ಅನುಷ್ಠಾನಕ್ಕೆ ತರುವವರನ್ನೇ ಶ್ರೀಕೃಷ್ಣ ಶ್ರುತಿಪರಾಯಣ ಎನ್ನುವನು. ನಾವು ಭಗವಂತನಲ್ಲಿ ಇಟ್ಟಿರುವ ಶ್ರದ್ಧೆಯೇ ಸಾಕು ನಮ್ಮನ್ನು ಉದ್ಧರಿಸುವುದಕ್ಕೆ. ಇಂತಹವರು ಕೂಡ ಮೃತ್ಯು ಸಂಸಾರ ಸಾಗರವನ್ನು ಖಂಡಿತ ದಾಟುತ್ತಾರೆ ಎಂದು ಭರವಸೆ ಕೊಡುವನು. ಶಾಸ್ತ್ರಾದಿಗಳನ್ನು ತಿಳಿದವನಿಗೆ, ಧ್ಯಾನಿಗೆ ಮತ್ತು ಕರ್ಮಿಗೆ ಮಾತ್ರ ಅಲ್ಲ, ಭಗವಂತ ಮೀಸಲಾಗಿರುವುದು. ಏನೂ ಗೊತ್ತಿಲ್ಲದೆ ಇದ್ದರೂ ಶ್ರದ್ಧೆಯ ಸೋರೆ ಬುರಡೆ ಹೊಂದಿದ್ದರೆ ಸಾಕು ಸಂಸಾರ ಸಾಗರವನ್ನು ಈಜಿಕೊಂಡು ದಾಟುವುದಕ್ಕೆ ಎಂದು ಹೇಳುತ್ತಾನೆ. ಇದರಲ್ಲಿ ಎಳ್ಳಷ್ಟೂ ಸಂದೇಹವಿಲ್ಲ ಎನ್ನುವನು. ಒಂದು ವೇಳೆ
ಅವನ ಕೈಯಲ್ಲಿ ಸಾಧ್ಯವಾಗದೇ ಇದ್ದರೆ ಎಂಬ ಅನುಮಾನ ನಮ್ಮಲ್ಲಿ ಬರುವುದು. ಜೀವನದಲ್ಲಿ ಜ್ಞಾನವೋ ಧ್ಯಾನವೋ ಕರ್ಮವೋ ಎಲ್ಲವೂ ದೇವರೆಡೆಗೆ ಒಯ್ಯುವುದು. ಆದರೆ ಕೆಲವು ವೇಳೆ ಈ ಮಾರ್ಗದಲ್ಲಿ ಅಡ್ಡಹಾದಿಗಳು ಇವೆ. ನಾವು ಗುರಿಯನ್ನು ಮರೆತು ಎಲ್ಲೆಲ್ಲೋ ಹೋಗಬಹುದು. ಅದು ಎಲ್ಲಾ ಕಡೆಯೂ ಆಗುವುದು. ಬರೀ ನಂಬಿ ಹೊರಟವನಿಗೆ ಮಾತ್ರವಲ್ಲ, ಆದರೆ ಗುರಿ ಸೇರಬೇಕು ಎಂದು ಹೊರಟ ಮನುಷ್ಯ ತಪ್ಪು ದಾರಿ ಹಿಡಿದರು ಸ್ವಲ್ಪ ಹೊತ್ತಾದ ಮೇಲೆ ದಾರಿಯನ್ನು ವಿಚಾರಿಸುತ್ತಿದ್ದರೆ ಯಾರಾದರೂ ಅವನನ್ನು ಸರಿಯಾದ ದಾರಿಗೆ ಬಿಟ್ಟೇ ಬಿಡುವರು. ನಾವು ಎಂದೆಂದಿಗೂ ತಪ್ಪುವುದಿಲ್ಲ. ಉದ್ದೇಶ ಸರಿಯಾಗಿದ್ದರೆ ಕೆಲವು ವೇಳೆ ಎಡವಬಹುದು, ಸಂದುಗೊಂದುಗಳಲ್ಲಿ ನುಗ್ಗಬಹುದು. ಆದರೆ ಕೊನೆಗಂತೂ ಗುರಿ ಸೇರುವುದರಲ್ಲಿ ಸಂದೇಹವಿಲ್ಲ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಅರ್ಜುನ, ಚಲಿಸುವ ಮತ್ತು ಚಲಿಸದಿರುವ ಯಾವುದಾದರೂ ಒಂದು ಪ್ರಾಣಿ ಉತ್ಪನ್ನವಾಗುವುದೋ ಅದು ಕ್ಷೇತ್ರಜ್ಞರ ಸಂಯೋಗದಿಂದ ಆಗಿದೆ ಎಂದು ತಿಳಿ. ಈ ಪ್ರಪಂಚದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸಂಘಾತವಿಲ್ಲದೆ ಏನೂ ಜನಿಸುವಂತೆ ಇಲ್ಲ. ಎಲ್ಲಾ ಕಡೆಯಲ್ಲಿಯೂ ಕ್ಷೇತ್ರಜ್ಞ ಇರುವನು, ಆದರೆ ಅವನಿಗೆ ಅದು ಅರಿವಿಲ್ಲ. ಮಾನವರಲ್ಲಿ ಕೂಡ ಎಷ್ಟು ಜನಕ್ಕೆ ಇದರ ಅರಿವಿರುವುದು? ನಾವೊಂದು ದೇಹವನ್ನು ಹೊತ್ತು ನಡೆಯುತ್ತಿರುವೆವು. ಅದರಲ್ಲಿ ಏನೇನಿದೆ, ಅದು ಏನು ಕೆಲಸ ಮಾಡುತ್ತಿದೆ ಎಂಬುದು ಎಷ್ಟು ಜನಕ್ಕೆ ಗೊತ್ತು? ಅದರಂತೆಯೇ ಜೀವ ಹಲವು ಸ್ಥಿತಿಗಳಲ್ಲಿದೆ. ತರುಲತೆ, ಪಶು ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ ಎಲ್ಲಾ ಕಡೆಯೂ ಹಲವು ದೇಹಗಳ ಮೂಲಕ ಜೀವ ಕೆಲಸ ಮಾಡುತ್ತಿದೆ. ಇಲ್ಲಿ ಮತ್ತೊಂದು ಉತ್ಪತ್ತಿಯಾಗಬೇಕು, ಎಲ್ಲಿ ಮತ್ತೊಂದು ಉತ್ಪತ್ತಿಯಾಗಬೇಕು ಅಲ್ಲಿ ಕ್ಷೇತ್ರಜ್ಞ ಕ್ಷೇತ್ರದಿಂದ ಸಾಮಾನನ್ನು ತೆಗೆದುಕೊಂಡು ತನ್ನ ಕರ್ಮ ಸಮೆಸಲು ಗೂಡನ್ನು ಕಟ್ಟಿಕೊಳ್ಳಬೇಕು. ಚೇತನ ಜಡದ ಸಹಾಯದಿಂದ ದೇಹ ಮುಂತಾದವುಗಳನ್ನು ಸೃಷ್ಟಿಸಿಕೊಳ್ಳುವುದು. ಚೇತನ ಸರ್ವಾಂತರ್ಯಾಮಿಯಾಗಿದೆ, ಆದರೆ ಎಲ್ಲಾ ಕಡೆಯೂ ಒಂದೇ ರೂಪವನ್ನು ಧರಿಸಬೇಕಾಗಿಲ್ಲ. ವಾತಾವರಣಕ್ಕೆ ತಕ್ಕಂತೆ ಅದು ರೂಪವನ್ನು ಧರಿಸುವುದು. ವಾತಾವರಣ ಬದಲಾಯಿಸಿದರೆ ಚೇತನ ಇರುವುದಕ್ಕೆ ಆಗುವುದಿಲ್ಲ ಎಂದಲ್ಲ. ಮೀನು ನೀರಿದ್ದರೆ ಮಾತ್ರ ಯಾರಾದರೂ ಬಾಳಲು ಸಾಧ್ಯ ಎಂದು ಭಾವಿಸುವುದು. ಆದರೆ ನೆಲದ ಮೇಲೆ ಗಾಳಿಯಲ್ಲಿ ಜೀವಜಂತುಗಳಿಲ್ಲವೇ? ಹಾಗೆಯೇ ಮನುಷ್ಯನೂ ಕೂಡ ತಾನು ಯಾವ ವಾತಾವರಣದಲ್ಲಿ ಇರುವನೋ ಅಂತಹ ವಾತಾವರಣ ಇದ್ದರೆ ಮಾತ್ರ ಜೀವಜಂತುಗಳು ಇರಲು ಸಾಧ್ಯ ಎಂದು ತಪ್ಪಾಗಿ ಭಾವಿಸುವನು. ಬೇರೆ ಬೇರೆ ಗ್ರಹಗಳಲ್ಲಿ ನಮ್ಮಂತೆ ವಾತಾವರಣ ಇಲ್ಲದೆ ಇದ್ದರೆ ಜೀವ ಇಲ್ಲವೇ ಇಲ್ಲ ಎಂದಲ್ಲ. ಅಲ್ಲಿ ಬೇರೆ ಬೇರೆ ರೂಪದಲ್ಲಿದೆ. ಒಂದು ಹಿಡಿ ಮಣ್ಣಿನಲ್ಲಿ, ಒಂದು ಉದ್ದರಣೆ ನೀರಿನಲ್ಲಿ, ಒಂದು ಅಂಗುಲ ಆಕಾಶದಲ್ಲಿ ಎಷ್ಟೊಂದು ಜೀವಜಂತುಗಳು ನಮಗೆ ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡಿದಾಗ ಕಾಣುವುದು. ಇವುಗಳೆಲ್ಲ ಆಗಿರುವುದು ಚೇತನ ಮತ್ತು ಜಡದ ಸಂಘಾತದಿಂದ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಸ್ತ ಪ್ರಾಣಿಗಳಲ್ಲಿ ಸಮನವಾಗಿರುವವನು, ನಶ್ವರ ವಸ್ತುವಿನಲ್ಲಿ ಅವಿನಾಶಿಯಾಗಿರುವವನು ಆದ ಪರಮೇಶ್ವರನನ್ನು ಯಾರು ನೋಡುತ್ತಾರೆಯೋ ಅವರೇ ನೋಡುತ್ತಾರೆ. ಪ್ರಕೃತಿ ಮತ್ತು ಪುರುಷರ ವಿಷಯವನ್ನು ಹೇಳಿಯಾಯಿತು. ಇನ್ನು ಮೇಲೆ ಪರಮೇಶ್ವರನ ವಿಷಯವನ್ನು ಹೇಳುತ್ತಾನೆ. ಅವನು ಸಮಸ್ತ ಪ್ರಾಣಿಗಳಲ್ಲಿ ಒಂದೇ ಸಮನಾಗಿದ್ದಾನೆ. ಒಳ್ಳೆಯವನು, ಕೆಟ್ಟವನು, ಜಡ, ಚೇತನ ಎಲ್ಲದರ ಹಿಂದೆಯೂ ಒಂದೇ ಸಮನಾಗಿರುವನು. ಆದರೆ ಸಾಧಾರಣ ಮನುಷ್ಯರಿಗೆ ಒಂದೇ ಸಮನಾಗಿ ಕಾಣುವುದಿಲ್ಲ. ಸೂರ್ಯ ಎಲ್ಲಾ ಕಡೆಯೂ ಬೆಳಗುತ್ತಿರುವನು, ಆದರೆ ಎಲ್ಲಾ ವಸ್ತುಗಳು ಒಂದೇ ಸಮನಾಗಿ ಅವನನ್ನು ಪ್ರತಿಬಿಂಬಿಸುತ್ತಿಲ್ಲ. ಕನ್ನಡಿ ಚೆನ್ನಾಗಿ ಪ್ರತಿಬಿಂಬಿಸುವುದು, ನೀರು ಸ್ವಲ್ಪ ಕಡಿಮೆ ಪ್ರತಿಬಿಂಬಿಸುವುದು. ಹಾಗೆಯೇ ಬಟ್ಟೆ, ನೆಲ ಮುಂತಾದವು ಅದರ ಪ್ರತಿಬಿಂಬದಲ್ಲಿ ತಾರತಮ್ಯ ನೋಡುತ್ತೇವೆ. ಹಾಗೆಯೇ ಭಗವಂತ ಎಲ್ಲಾ ಕಡೆಯಲ್ಲಿಯೂ ಇರುವನು. ಯಾರು ಭಗವದ್ಭಕ್ತರೋ, ಮಹಾಜ್ಞಾನಿಗಳೋ ಅವರ ಮೂಲಕ ಸ್ವಲ್ಪ ಚೆನ್ನಾಗಿ ಕಾಣುವನು. ಅವರು ಭಗವಂತನನ್ನು ನೋಡುವುದಕ್ಕೆ ಇರುವ ರಂಧ್ರಗಳಂತೆ. ಮಿಕ್ಕಿರುವವರೆಲ್ಲ ಆ ರಂಧ್ರವನ್ನು ಮುಚ್ಚಿಕೊಂಡಿರುವರು. ಅಂತೂ ದೇವರಿಗೆ ಪಕ್ಷಪಾತವಿಲ್ಲ, ಎಲ್ಲಾ ಕಡೆಯೂ ಇರುವನು. ಆದರೆ ನಮಗೆ ಅವನು ಎಲ್ಲಾ ಕಡೆಯಲ್ಲಿಯೂ ಒಂದೇ ಸಮನಾಗಿ ಕಾಣುವುದಿಲ್ಲ. ಅವನು ಹೇಗೆ ಇದ್ದಾನೆ ಎಂಬುದನ್ನು ವಿವರಿಸುತ್ತಾನೆ. ನಶ್ವರವಾದ ವಸ್ತುವಿನಲ್ಲಿ ನಶ್ವರವಾಗದೇ ಇದ್ದಾನೆ. ಮನುಷ್ಯ ಜೀವನ ಬದಲಾವಣೆಯಾಗುತ್ತಿದೆ. ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಹಲವು ಅವಸ್ಥೆಗಳ ಮೂಲಕ ಹಾದು ಹೋಗುತ್ತಿದೆ. ದೇಹ ಬದಲಾಯಿಸುತ್ತಿದೆ, ಇಂದ್ರಿಯ ಬದಲಾಯಿಸುತ್ತಿದೆ, ಮನಸ್ಸು ಬುದ್ಧಿ ಬದಲಾಯಿಸುತ್ತಿದೆ. ಆದರೆ ಇವುಗಳ ಹಿಂದೆಲ್ಲ
ಈ ವಿಕಾರಗಳಾವುದಕ್ಕೂ ಸಿಲುಕದೇ ಇದೆ ಪರಮಾತ್ಮ ವಸ್ತು. ಇವುಗಳು ನಾಶವಾಗಬಹುದು, ಆದರೂ ಅದೇನು ನಾಶವಾಗುವುದಿಲ್ಲ. ಗಡಿಗೆಯೊಡೆಯಬಹುದು, ಆದರೆ ಅದರೊಳಗೆ ಇರುವ ಆಕಾಶವನ್ನು ಧ್ವಂಸ ಮಾಡಲಾಗುವುದೇ? ರೇಡಿಯೋ ಒಡೆದು ಹಾಕಬಹುದು, ಆದರೆ ರೇಡಿಯೋ ಮೂಲಕ ವ್ಯಕ್ತವಾಗುವ ಗಾನ ಸ್ಪಂದನವನ್ನು ನಾವು ನಾಶ ಮಾಡುವುದಕ್ಕೆ ಆಗುವುದೇ? ಪರಮಾತ್ಮ ನಾಶದ ಮಧ್ಯದಲ್ಲಿ ನಾಶವಾಗದೇ ಇರುವನು. ಯಾರು ಅವನನ್ನು ನೋಡುತ್ತಾನೆಯೋ ಅವನೇ ಸರಿಯಾಗಿ ನೋಡುತ್ತಾನೆ, ಅವನೇ ಜ್ಞಾನಿ. ಇತರರೆಲ್ಲ ಅದರ ಮೇಲೆ ಅದನ್ನು ಕಾಣದಂತೆ ಹಾಕಿರುವ ಉಪಾಧಿಗಳನ್ನು ಮಾತ್ರ ನೋಡುತ್ತಿರುವರು. ಜ್ಞಾನಿ ಎಲ್ಲಾ ನಾಮರೂಪಗಳ ಹಿಂದೆ ಇರುವ ಪರಮಾತ್ಮನನ್ನು ನೋಡುತ್ತಾನೆ. ಈ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳ ಹಿಂದೆ ಇರುವ ಏಕಮಾತ್ರ ಸತ್ಯವಾದ ವಸ್ತುವೇ ಪರಮಾತ್ಮ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಏಕೆಂದರೆ ಎಲ್ಲಾ ಕಡೆಯಲ್ಲಿಯೂ ಸಮನಾಗಿರುವ ಈಶ್ವರನನ್ನು ಸಮನಾಗಿ ನೋಡುತ್ತಿರುವವನು ತನ್ನಿಂದ ತನ್ನನ್ನು ನಾಶ ಮಾಡಿಕೊಳ್ಳುವುದಿಲ್ಲ. ಅದರಿಂದ ಅವನು ಪರಮ ಗತಿಯನ್ನು ಪಡೆಯುತ್ತಾನೆ. ಎಲ್ಲಾ ಕಡೆಯೂ ಪರಮೇಶ್ವರನು ಸಮನಾಗಿದ್ದಾನೆ. ಅವನು ನಮ್ಮ ಕಣ್ಣಿಗೆ ಕೆಲವು ಕಡೆ ಹೆಚ್ಚಾಗಿ ಇರುವಂತೆ ಕಾಣಬಹುದು, ಕೆಲವು ಕಡೆ ಕಡಿಮೆ ಇರುವಂತೆ ಕಾಣಬಹುದು. ಆದರೆ ಅವನೇನೋ ಸಮನಾಗಿರುವನು. ಎಲ್ಲಾ ನಾಮರೂಪಗಳ ಹಿಂದೆಯೂ ಇರುವವನು ಅವನೇ. ಜಡಚೇತನದ ಹಿಂದೆಯೂ ಇರುವವನು ಅವನೇ. ಪಾಪಿ, ಪುಣ್ಯವಂತ, ಬುದ್ಧಿವಂತ, ದಡ್ಡ ಎಲ್ಲರ ಹಿಂದೆಯೂ ಅವನೇ ಇರುವನು. ಒಂದು ಸಣ್ಣ ತುಳಸಿ ಗಿಡ ಮತ್ತೊಂದು ದೊಡ್ಡ ತುಳಸಿ ಗಿಡದಂತೆ ಒಂದರಷ್ಟೇ ಪವಿತ್ರ ಮತ್ತೊಂದು. ಆದರೆ ಸಮನಾಗಿರುವುದೊಂದು, ಸಮನಾಗಿ ನೋಡುವುದು ಮತ್ತೊಂದು. ತಾತ್ವಿಕ ದೃಷ್ಟಿಯಿಂದ ಪ್ರಪಂಚ ಅವನಿಂದ ಬಂದಿರುವುದು. ಅವನೇನೋ ಸಮನಾಗಿರಲೇಬೇಕಾಗಿದೆ. ಸಕ್ಕರೆಯಿಂದ ಗೊಂಬೆಗಳನ್ನು ಮಾಡಿ ಒಂದೊಂದಕ್ಕೂ ಒಂದೊಂದು ಹೆಸರು ಮತ್ತು ಆಕಾರಗಳನ್ನು ಕೊಟ್ಟರೂ ಅವುಗಳ ಹಿಂದೆಲ್ಲ ಸಕ್ಕರೆ ಒಂದೇ ಸಮನಾಗಿ ವ್ಯಾಪಿಸಿದೆ. ಒಂದು ಕಡೆ ಹೆಚ್ಚಾಗಿ ಸಿಹಿ ಇಲ್ಲ, ಮತ್ತೊಂದು ಕಡೆ ಕಡಿಮೆ ಸಿಹಿ ಇಲ್ಲ. ಎಲ್ಲಿಯವರೆಗೆ ನಾಮರೂಪಗಳಿಗೆ ನಾವು ಬೆಲೆಯನ್ನು ಕೊಡುತ್ತೇವೆಯೋ ಅಲ್ಲಿಯವರೆಗೆ ಅದನ್ನು ಮೀರಿ ಹೋಗುವುದಕ್ಕೆ ಆಗುವುದಿಲ್ಲ. ಯಾವಾಗ ನಾಮರೂಪವನ್ನು ಮೀರಿ ಹೋಗುತ್ತೇವೆಯೋ ಆಗ ಹೇಗೆ ಸಕ್ಕರೆಯೊಂದೇ ಎಲ್ಲಾ ಗೊಂಬೆಗಳ ಹಿಂದೆಯೂ ಇರುವುದೋ ಹಾಗೆಯೇ ಪರಮಾತ್ಮನೇ ಎಲ್ಲದರ ಹಿಂದೆ ಇರುವನು. ಅದನ್ನು ಸಮನಾಗಿ ನೋಡಬೇಕಾದರೆ ಒಬ್ಬ ತನ್ನ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯದ ಬಿಲದಿಂದ ಹೊರಗೆ ಬಂದಿರಬೇಕು. ಅವನಲ್ಲಿ ಯಾವ ವಾಸನೆಗಳು ಇರಕೂಡದು. ಅವನು ಉಪಾಧಿಯ ಅಂಜನವನ್ನು ಹಾಕಿಕೊಂಡು ನೋಡುವುದರಿಂದ ಅದು ಪರಮಾತ್ಮನನ್ನು ಮರೆಸುವುದು. ಅದರ ಮೇಲೆ ಆರೋಪಿತವಾಗಿರುವ ನಾಮರೂಪವನ್ನೇ ತೋರುವುದು. ನಾವು ಯಾವಾಗ ಉಪಾಧಿಯ ಅಂಜನವನ್ನು ತೆಗೆಯುತ್ತೇವೆಯೋ ಆಗ ವಸ್ತುವಿನ ನೈಜ ಸ್ಥಿತಿಯಾದ ಪರಮಾತ್ಮ ಅಲ್ಲಿ ಕಾಣುತ್ತಾನೆ. ಇಲ್ಲಿ ಆಗುವ ಬದಲಾವಣೆಯೆಲ್ಲ ನಾವು ನೋಡುವ ದೃಷ್ಟಿಯಲ್ಲಿ. ಹೊರಗಿನದು ಹಾಗೆಯೇ ಇರುವುದು, ಅಲ್ಲಿ ವ್ಯತ್ಯಾಸವೇನೂ ಆಗುವುದಿಲ್ಲ. ಆದರೆ ನಾವು ನೋಡುವ ದೃಷ್ಟಿಯಲ್ಲಿ ಕಾಣುವುದು. ರೇಡಿಯೋ ಕೇಳುತ್ತಿರುವಾಗ ಸ್ವಲ್ಪ ಅತ್ತಗಿತ್ತ ತಿರುಗಿಸಿದರೂ ಸಾಕು, ನಮಗೆ ಬೇರೆ ಊರಿನ ಸಂಗೀತ ಬರುವುದು. ಒಂದು ವ್ಯಕ್ತಿಯನ್ನು ನೋಡಿದಾಗ ಅವನನ್ನು ದೇಹ ಮತ್ತು ಇಂದ್ರಿಯ ದೃಷ್ಟಿಯಿಂದ ಭಾವಿಸಿದರೆ ಅದಕ್ಕೆ ಸಂಬಂಧಪಟ್ಟ ಭಾವನೆಗಳೇ ನಮಗೆ ಬರುವವು. ಯಾವಾಗ ಪರಮಾತ್ಮ ದೃಷ್ಟಿಯಿಂದ ನೋಡುತ್ತೇವೆಯೋ ಆಗ ನಮ್ಮ ಮನಸ್ಸಿನಲ್ಲಿ ಏಳುವ ಭಾವನೆಗಳೇ ಬೇರೆಯಾಗುವವು. ಆಗ ಅವನು ತನ್ನಿಂದ ನಾಶ ಮಾಡಿಕೊಳ್ಳುವುದಿಲ್ಲ. ಒಂದು ವಸ್ತುವನ್ನು ಪರಮಾತ್ಮನ ದೃಷ್ಟಿಯಿಂದ ನೋಡುವುದು ಅಥವಾ ಅಲ್ಪವಾದ ಯಾವುದೋ ಗಂಡಸೋ ಹೆಂಗಸೋ ಎಂದು ನೋಡುವುದು ನಮ್ಮ ಕೈಯಲ್ಲಿದೆ. ಸಾಧಾರಣ ಮನುಷ್ಯ ಅದನ್ನು ಯಾವುದೋ ಗಂಡಸು ಹೆಂಗಸು, ಅದಕ್ಕೆ ಆ ಗುಣಗಳಿವೆ ಎಂದು ಭಾವಿಸುತ್ತಾನೆ. ಆಗ ಕೆಲವು ವೇಳೆ ಅದಕ್ಕೆ ಆಕರ್ಷಿತನಾಗುತ್ತಾನೆ ಮತ್ತು ಕೆಲವು ವೇಳೆ ನಮಗೆ ಅದನ್ನು ಕಂಡರೆ ಆಗುವುದಿಲ್ಲ. ಪ್ರೀತಿ ಮತ್ತು ದ್ವೇಷ ಎರಡರಿಂದಲೂ ವಸ್ತುವಿಗೆ ದಾಸರಾಗುತ್ತೇವೆ. ಅದು ಹೇಳಿದಂತೆ ಕೇಳುತ್ತೇವೆ. ನಾವು ಪಟ್ಟ ಆನಂದಕ್ಕೆ 10ರಷ್ಟು ದುಃಖವನ್ನು ಅನುಭವಿಸಬೇಕಾಗುವುದು. ಅದರಂತೆಯೇ ದ್ವೇಷ. ಯಾವಾಗ ಅದನ್ನು ಕಂಡರೆ ಆಗುವುದಿಲ್ಲವೋ ಅದಕ್ಕೆ ಸಂಬಂಧಪಟ್ಟ ಹೀನ ಆಲೋಚನೆಗಳೆಲ್ಲ ನನ್ನಲ್ಲಿ ಏಳುತ್ತಿರುವುದು. ಯಾವನೋ ಒಬ್ಬನು ಕಳ್ಳನಾಗಿರಬಹುದು, ಆದರೆ ಅವನ ಕೆಟ್ಟತನವನ್ನು ನಾನು ಆಲೋಚಿಸುತ್ತಿದ್ದರೆ ನನ್ನ ಮನಸ್ಸು ಗಲೀಜಾಗುವುದು. ಹೊರಗಿನ ಕಸ ನನ್ನ ಮನೆ ಬಳಿಗೆ ಬರುವಂತೆ ಮಾಡಿಕೊಳ್ಳುವೆನು. ಅದಕ್ಕೆ ಜ್ಞಾನಿಯಾದವನು ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಪರಮಾತ್ಮನ ಭಾವನೆ ತಂದು ಅದನ್ನು ಆ ದೃಷ್ಟಿಯಿಂದ ನೋಡುವನು. ವ್ಯವಹಾರದಲ್ಲಿ ಇರುವಾಗ ಅವನು ಯಾವ ಉಪಾಧಿಯನ್ನು ತೊಟ್ಟಿರುವನೋ ಆ ದೃಷ್ಟಿಯಿಂದ ವ್ಯವಹಾರ ನಡೆಸುತ್ತಿದ್ದರೂ
ಅವನಿಗೆ ತನ್ನ ಮನಸ್ಸಿನೊಳಗೆ ಚೆನ್ನಾಗಿ ಗೊತ್ತಿದೆ ಯಾವುದು ಸತ್ಯ ಎಂದು. ಅವನು ತನ್ನನ್ನು ನಾಶ ಮಾಡಿಕೊಳ್ಳುವುದಿಲ್ಲ. ಅಂದರೆ ವ್ಯಕ್ತಿಯನ್ನು ವ್ಯಕ್ತಿಯಂತೆ ನೋಡಿ ಬಂಧನಕ್ಕೆ ಬೀಳುವುದಿಲ್ಲ. ಆಸಕ್ತಿ ಮತ್ತು ದ್ವೇಷಗಳಿಂದ ಪೀಡಿತನಾಗುವುದಿಲ್ಲ. ಎಲ್ಲರ ಹಿಂದೆಯೂ ಪರಮಾತ್ಮನನ್ನು ನೋಡುತ್ತಾನೆ. ಹೇಗೆ ಹಲವು ಹಿಮಮಣಿಗಳು ಒಂದೇ ಸೂರ್ಯನನ್ನು ಪ್ರತಿಬಿಂಬಿಸುವವೋ ಹಾಗೆಯೇ ಎಲ್ಲ ಜೀವರಾಶಿಗಳು ಪರಮಾತ್ಮನನ್ನು ತಮ್ಮ ಯೋಗ್ಯತಾನುಸಾರ ಪ್ರತಿಬಿಂಬಿಸುತ್ತಿವೆ. ಆದರೆ ಜ್ಞಾನಿಯಾದರೋ ಎಲ್ಲ ಕಡೆಯೂ ಒಂದೇ ಸಮನಾಗಿ ಅವನು ಇರುವುದನ್ನೇ ನೋಡುವನು. ಅವನು ಪರಮ ಗತಿಯನ್ನು ಹೊಂದುತ್ತಾನೆ. ಇರುವಾಗಲೇ ಎಲ್ಲಾ ಕಡೆಯೂ ಪರಮಾತ್ಮನೇ ಎಲ್ಲಾ ಉಪಾಧಿಗಳ ಹಿಂದೆಯೂ ಬೆಳಗುತ್ತಿರುವುದನ್ನು ನೋಡಿದಾಗ ಅವನು ಯಾವ ಬಂಧನಕ್ಕೂ ಒಳಗಾಗುವುದಿಲ್ಲ. ಅವನಲ್ಲಿ ಯಾವ ಸಂಶಯವೂ ಇಲ್ಲ, ಸಂಸ್ಕಾರವೂ ಇಲ್ಲ, ವಾಸನೆಯೂ ಇಲ್ಲ. ಅವನು ಇರುವಾಗಲೇ ಮುಕ್ತ, ಕೂರಿದ ಬೀಜದಂತೆ ಇರುವನು. ಇನ್ನದು ಮೊಳೆಯಲಾರದು. ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಸರ್ವ ಪ್ರಕಾರದಿಂದಲೂ ಪ್ರಕೃತಿಯೇ ಕರ್ಮಗಳನ್ನೆಲ್ಲ ಮಾಡುವುದು ಮತ್ತು ತಾನು ಅಕರ್ತೃ ಎಂದು ಯಾವನು ನೋಡುತ್ತಾನೆಯೋ ಅವನೇ ನೋಡುತ್ತಾನೆ. ಹೇಗೆ ಜ್ಞಾನಿ ಬಾಹ್ಯ ವಸ್ತುವಿನ ಮೇಲೆ ಆರೋಪಿತವಾಗಿರುವ ನಾಮರೂಪಗಳನ್ನು ತೂರಿ ಹೋಗಿ ಹಿಂದಿರುವ ಪರಮಾತ್ಮನನ್ನು ನೋಡುತ್ತಾನೆಯೋ ಹಾಗೆಯೇ ಅವನು ತನ್ನನ್ನು ವಿಭಜನೆ ಮಾಡಿಕೊಂಡಿರುವನು. ಅನೇಕ ವೇಳೆ ಅಜ್ಞಾನದಲ್ಲಿ ಅನಾತ್ಮದೊಂದಿಗೆ ಬೆರೆತು ಹೋಗಿ ತಾನೇ ಮಾಡುತ್ತಿರುವುದು ತಾನೇ ಅನುಭವಿಸುತ್ತಿರುವುದು ಎಂದು ಭ್ರಮಿಸುತ್ತಾನೆ. ಯಾವಾಗ ತನ್ನನ್ನೇ ವಿಭಜನೆ ಮಾಡಿಕೊಳ್ಳುತ್ತಾನೋ ಆಗ ಅವನಿಗೆ ಗೊತ್ತಾಗುವುದು ತಾನು ಕೇವಲ ಸಾಕ್ಷಿ. ಇಲ್ಲಿ ಕೆಲಸಗಳನ್ನೆಲ್ಲ ಮಾಡುತ್ತಿರುವುದು ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು. ಇವುಗಳು ಹೊರಗಿನ ವಸ್ತುವಿನ ಸಂಬಂಧ ಮಾಡಿಕೊಂಡು ಕೆಲಸ ಮಾಡುತ್ತಿವೆ. ಆತ್ಮನಾದರೂ ಇದನ್ನು ನೋಡುತ್ತಿರುವನೇ ಹೊರತು ಮಾಡುತ್ತಿರುವವನಲ್ಲ. ಯಾವಾಗ ಇವನು ಆತ್ಮನನ್ನು ಅನಾತ್ಮದಿಂದ ಬೇರ್ಪಡಿಸುತ್ತಾನೆಯೋ ಅವನು ಮುಕ್ತನಾಗುತ್ತಾನೆ. ನಾವು ಅಜ್ಞಾನದಲ್ಲಿರುವಾಗ ಅನಾತ್ಮನೊಂದಿಗೆ ಸಂಪರ್ಕ ಪಡೆದುಕೊಂಡು ಅದರ ಗುಣಧರ್ಮಗಳೇ ನಮಗೆ ಬಂದಂತೆ ತಿಳಿದುಕೊಳ್ಳುವೆವು. ಯಾವಾಗ ಅದರಿಂದ ಪಾರಾಗುತ್ತೇವೆಯೋ ಆಗ ನಾವು ಅದರ ಕರ್ಮಗಳಿಂದ ಬಾಧಿತರಾಗುವುದಿಲ್ಲ. ಹಾಗಾದರೆ ಹಲವು ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ನಾನು ಬರೀ ಸಾಕ್ಷಿ, ನನಗೂ ಅದಕ್ಕೂ ಏನು ಸಂಬಂಧವಿಲ್ಲ ಎಂದು ಹೇಳಬಹುದಲ್ಲ. ಯಾರು ಸಂಬಂಧವಿಲ್ಲ ಎಂದು ಹೇಳಿಕೊಳ್ಳುತ್ತಾನೆಯೋ ಅವನ ಮೂಲಕ ಯಾವ ಕೆಟ್ಟ ಕೆಲಸವೂ ಆಗುವಂತೆಯೇ ಇಲ್ಲ. ಏಕೆಂದರೆ ನಾನು ಬೇರೆ ಎಂಬ ಜ್ಞಾನ ಚೆನ್ನಾಗಿ ಬರಬೇಕಾದರೆ ಅವನು ತನ್ನ ಪೂರ್ವ ವಾಸನೆಗಳೆಲ್ಲದರಿಂದ ಪಾರಾದ ಮೇಲೆ ಮಾತ್ರ ಸಾಧ್ಯ. ಈ ಸ್ಥಿತಿಗೆ ಬಂದವನಲ್ಲಿ ಕೆಲವು ಉತ್ತಮ ಸಂಸ್ಕಾರಗಳು ಮಾತ್ರ ಉಳಿದುಕೊಂಡಿರುತ್ತವೆ. ಅವು ತಮ್ಮ ವೇಗ ಇರುವವರೆಗೆ ಚಲಿಸಿಕೊಂಡು ಹೋಗುತ್ತಿದ್ದು ಆಮೇಲೆ ಕೆಳಗೆ ಬೀಳುವವು. ಜೀವಾತ್ಮ ತಾನು ಅಕರ್ತೃ ಎಂದು ನೋಡುವ ಮಟ್ಟವನ್ನು ಮುಟ್ಟಬೇಕಾದರೆ ಬಹಳ ಕಷ್ಟ. ಅದು ವಿಕಾಸದ ತುದಿಯ ಮೆಟ್ಟಿಲು. ಅದರ ಮೇಲೆ ನಿಂತಾಗ ಮಾತ್ರ ತಾನು ಕೇವಲ ಸಾಕ್ಷಿ, ಎಲ್ಲ ಕರ್ಮಗಳು ಪ್ರಕೃತಿಯ ಮೂಲಕವಾಗಿ ಆಗುತ್ತಿವೆ ಎಂದು ತೋರಬೇಕಾದರೆ ಆ ಸಮಯದಲ್ಲಿ ಹಾವು ಹೇಗೆ ತನ್ನ ಪೊರೆಯನ್ನು ಬಿಟ್ಟು ಹೊರಗೆ ಬರುವುದೋ ಹಾಗೆ ಜ್ಞಾನಿ ತನ್ನ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಯ ಪೊರೆಯನ್ನು ಬಿಟ್ಟು ಸಾಕ್ಷಿಯಂತೆ ನೋಡಬಲ್ಲ ಸ್ಥಿತಿಗೆ ಬರುವನು. ಯದಾ ಭೂತ ಪೃಥಗ್ ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಪ್ರಾಣಿಗಳ ಪೃಥಗ್ಭಾವ ಒಂದೇ ಆತ್ಮನಲ್ಲಿರುವುದೆಂದು ಮತ್ತು ಅದರಿಂದಲೇ ಇವುಗಳೆಲ್ಲ ವಿಕಾಸವನ್ನು ಹೊಂದಿದೆ ಎಂದು ಯಾವಾಗ ನೋಡುತ್ತಾನೆಯೋ ಆಗ ಬ್ರಹ್ಮನನ್ನು ನೋಡುತ್ತಾನೆ. ಜೀವಾತ್ಮರುಗಳೆಲ್ಲ ಪರಮಾತ್ಮನಿಂದ ಸಿಡಿದು ಬಂದವರು. ಉರಿಯುತ್ತಿರುವ ಅಗ್ನಿಕುಂಡದಿಂದ ಸಿಡಿಯುವ ಕಿಡಿಗಳಂತೆ ಜೀವಾತ್ಮರೆಲ್ಲರೂ ಒಂದೇ ಪರಬ್ರಹ್ಮದ ಮೂಲದಿಂದ ಬಂದವರು. ಶರಾವತಿಯಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿ ಮನೆ ಮನೆಗೆ ಹೋಗಿ ಬಲ್ಪಿನಲ್ಲಿ ಬೆಳಗುವಂತೆ ಒಂದೇ ಪರಮಾತ್ಮನ ಮೂಲದಿಂದ ಬಂದು ಈ ಜೀವರಾಶಿಗಳೆಲ್ಲ ಬೆಳಗುತ್ತಿವೆ. ಸೂರ್ಯ ಒಂದೇ, ಅವನಿಂದ ಅನಂತ ಕಿರಣಗಳು ಎಲ್ಲಾ ಕಡೆಯೂ ಪಸರಿಸುತ್ತಿವೆ. ಕಿರಣಗಳು ಬೇರೆ ಬೇರೆ ಆಗಿವೆ, ಆದರೆ ಅವುಗಳೆಲ್ಲ ಬಂದಿರುವುದು ಒಂದೇ ಮೂಲದಿಂದ. ಕಿರಣಗಳ ನಿಜವಾದ ಅಸ್ತಿತ್ವ ಸೂರ್ಯನಲ್ಲಿದೆ. ಒಂದೇ ಪರಮಾತ್ಮನ ಮೂಲದಿಂದ ಹೊರಟು ಹಲವಾರು ಆಕಾರಗಳನ್ನು ಪಡೆದುಕೊಂಡು ವಿಕಾಸವಾಗಿ ಕೊನೆಗೆ ಎಲ್ಲ ಆಕಾರವನ್ನು ಬಿಟ್ಟು ಬಂದಲ್ಲಿಗೆ ಸೇರುತ್ತವೆ.
ವಿಕಾಸ ಎಂಬುದು ಆತ್ಮನ ದೃಷ್ಟಿಯಿಂದ ಅಲ್ಲ, ಅದು ತೊಟ್ಟಿರುವ ಉಪಾಧಿಗಳಲ್ಲಿ ಮಾತ್ರ. ಕೆಲವು ಉಪಾಧಿಗಳು ಪಾರದರ್ಶಕವಾಗಿವೆ, ಹಿಂದೆ ಏನಿದೆಯೋ ಅದನ್ನು ಚೆನ್ನಾಗಿ ತೋರುವವು. ಮತ್ತೆ ಕೆಲವು ಹಿಂದೆ ಇರುವುದನ್ನು ಕಾಣದಂತೆ ಮರೆಸುವವು, ಅಥವಾ ಅಲ್ಲಿ ಒಂದು ಇದ್ದರೆ ಇಲ್ಲಿ ಒಂದು ರೀತಿ ಕಾಣುವಂತೆ ಮಾಡುವುದು. ವಿಕಾಸ ಹೊಂದುವಾಗ ಅತ್ಯಂತ ಕೀಳು ಪ್ರಾಣಿಯಿಂದ ಪ್ರಬುದ್ಧನಾದ ಮಾನವನವರೆಗೆ ಹಲವು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಮೇಲೆ ಮೇಲೆ ಹೋದಂತೆ ಅದು ಹೆಚ್ಚು ಹೆಚ್ಚಾಗಿ ಹಿಂದಿರುವ ಪರಮಾತ್ಮನನ್ನು ವ್ಯಕ್ತಪಡಿಸುವುದು. ಸಾಗರದಿಂದ ಮೋಡ ಒಂದು ಏಳುವುದು, ದೂರದಲ್ಲಿ ಎಲ್ಲಿಯೋ ಮಳೆಯಾಗಿ ಬೀಳುವುದು. ಅದು ಹನಿಯಾಗಿ ಹರಿದು ಹಳ್ಳ, ತೊರೆ, ನದಿಯನ್ನು ಸೇರಿ ಕೊನೆಗೆ ಸಾಗರವನ್ನು ಸೇರಿ ತನ್ನ ಪ್ರಯಾಣವನ್ನು ಮುಗಿಸುವುದು. ಜ್ಞಾನಿಯಾದವನಿಗೆ ಪ್ರತಿಯೊಂದು ಜೀವರಾಶಿಯು ಪರಮಾತ್ಮನನ್ನು ನೋಡುವುದಕ್ಕೆ ಇರುವ ರಂಧ್ರದಂತಿದೆ. ವಿಕಾಸವೆನ್ನುವುದು ಆ ರಂಧ್ರದಲ್ಲಿ ಮಾತ್ರ. ಯಾವಾಗ ರಂಧ್ರ ಸಣ್ಣದಾಗಿದೆಯೋ ಅಲ್ಲಿ ಕಾಣುವುದು ಅಲ್ಪ, ವಿಸ್ತಾರವಾಗುತ್ತಾ ಬಂದಂತೆ ಹೆಚ್ಚು ಹೆಚ್ಚು ವಿವರಗಳು ಕಾಣುತ್ತವೆ. ಕೊನೆಗೆ ಇರುವ ಆತಂಕವೆಲ್ಲ ಹೋದ ಮೇಲೆ ವಸ್ತು ಹೇಗೆ ಇದೆಯೋ ಹಾಗೆ ಕಾಣುವುದು. ಇಲ್ಲಿ ವಿಕಾಸವಾಗುತ್ತಿರುವುದು ರಂಧ್ರ, ಅದರ ಮೂಲಕ ಕಾಣುವ ದೃಶ್ಯವಲ್ಲ. ಜ್ಞಾನಿ ನೋಡುವುದು ಪರಮಾತ್ಮನ ದೃಷ್ಟಿಯಿಂದ. ಈ ಜೀವರಾಶಿಗಳೆಲ್ಲ ಬಂದಿರುವುದೆಲ್ಲಿಂದ? ಪರಮಾತ್ಮನಿಂದ. ಹೊರಟಿರುವುದು ಪರಮಾತ್ಮನೆಡೆಗೆ. ಹಲವಾರು ದೇಹಗಳನ್ನು ಧರಿಸಿ ಅದರ ಮೂಲಕ ಬರುವ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಅನಂತವನ್ನು ಶಾಂತದ ಮೂಲಕ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಎಂದು ಕೊನೆಗೆ ಉಪಾಧಿಗಳನ್ನೆಲ್ಲ ಬಿಟ್ಟು ಪರಮಾತ್ಮನಲ್ಲಿ ಮುಳುಗುವುದು. ವಿಕಾಸದ ದೃಷ್ಟಿಯಿಂದ ನೋಡಿದಾಗ ನಾಮರೂಪಗಳು ಬದಲಾಯಿಸುತ್ತಿದ್ದರೂ ಜ್ಞಾನಿ ನೋಡುವುದು ವಿಕಾಸದ ಹಿಂದೆ ಇರುವ ಪರಮಾತ್ಮನ ದೃಷ್ಟಿಯಿಂದ. ಅವನು ವಿಕಾಸದ ಕಾಲದಲ್ಲಿಯೂ ಎಲ್ಲದರ ಹಿಂದೆಯೂ ಒಂದನ್ನೇ ನೋಡುತ್ತಿರುವನು, ಅದೇ ಬ್ರಹ್ಮ ಸಾಕ್ಷಾತ್ಕಾರ. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಅರ್ಜುನ, ಅನಾದಿಯಾಗಿರುವುದರಿಂದಲೂ ನಿರ್ಗುಣನಾಗಿರುವುದರಿಂದಲೂ ಈ ಅವ್ಯಯನಾದ ಪರಮಾತ್ಮ ಶರೀರದಲ್ಲಿದ್ದರೂ ಯಾವ ಕರ್ಮವನ್ನು ಮಾಡುವುದಿಲ್ಲ ಮತ್ತು ಲಿಪ್ತನಾಗುವುದಿಲ್ಲ. ವಿಕಾಸವಾಗುತ್ತಿರುವ ಜೀವನದಲ್ಲಿ ಸದಾ ಕಾಲದಲ್ಲಿಯೂ ಪರಮೇಶ್ವರನು ಬೆಳಗುತ್ತಿರುವನು. ಅವನು ಅನಾದಿ, ಯಾವಾಗಲೂ ಇರುವವನು. ಅವನಿಲ್ಲದ ಕಾಲವೇ ಇಲ್ಲ. ಕಾಲವೆಂಬ ಘಟನೆ ಬರುವುದೇ ಅವನಿಂದ. ಅವನು ನಿರ್ಗುಣವಾಗಿ ಇರುವನು. ಸತ್ವ, ರಜಸ್ಸು, ತಮಸ್ಸು ಯಾವ ಗುಣಗಳ ಪ್ರಭಾವಕ್ಕೂ ಅವನು ಸಿಕ್ಕಿಲ್ಲ. ಇವೆಲ್ಲ ಇವೆ, ಆದರೆ ಅವನನ್ನು ಬಂಧಿಸಲಾರದೆ ಇವೆ. ಆ ಪರಮೇಶ್ವರನು ಅವ್ಯಯ, ಯಾವ ಬದಲಾವಣೆಗೂ ಸಿಲುಕಿಲ್ಲ. ಇವುಗಳನ್ನೆಲ್ಲ ಕೇವಲ ಸಾಕ್ಷಿಯಂತೆ ನಿಂತು ನೋಡುತ್ತಿರುವನು. ಸೂರ್ಯ ಬೆಳಗುತ್ತಿರುವನು. ಆ ಬೆಳಕಿನಲ್ಲಿ ಹಲವು ಜನ ಹಲವು ಕೆಲಸಗಳನ್ನು ಮಾಡುತ್ತಿರುವರು. ಸೂರ್ಯ ಇವುಗಳಾವುದರಿಂದಲೂ ಬದಲಾಯಿಸುವುದಿಲ್ಲ. ಈ ಪರಮಾತ್ಮ ಶರೀರದಲ್ಲಿ ಜೀವಾತ್ಮನಿಗೆ ಹಿನ್ನೆಲೆಯಂತೆ ಸದಾ ಇರುವನು. ಇಲ್ಲಿ ಆಗುತ್ತಿರುವ ಕೆಲಸ, ಆಲೋಚನೆ ಎಲ್ಲವನ್ನೂ ನೋಡುತ್ತಿರುವನು. ಆದರೆ ಅವನು ಅದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತಿಲ್ಲ. ಅದರಂತೆಯೇ ಯಾವ ಆತಂಕವನ್ನೂ ತಂದೊಡ್ಡುವುದಿಲ್ಲ. ಜೀವಿ ತನ್ನ ಕರ್ಮಾನುಸಾರ ಪಾಪ ಪುಣ್ಯವನ್ನು ಮಾಡುವುದು. ಆದರೆ ಪರಮಾತ್ಮನಾದರೂ ಇವುಗಳಿಂದ ಬಾಧಿತನಾಗುವುದಿಲ್ಲ. ಕರ್ಮದಿಂದ ಬರುವ ಫಲಾಫಲಗಳಿಂದ ಅವನು ಕುಗ್ಗುವುದೂ ಇಲ್ಲ, ಹಿಗ್ಗುವುದೂ ಇಲ್ಲ. ಅವನು ಕರ್ಮಕ್ಕೆ ಆಸಕ್ತನಲ್ಲ, ಅದರಿಂದ ಬರುವ ಫಲಕ್ಕೆ ಆಸಕ್ತನಲ್ಲ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಸರ್ವವ್ಯಾಪಿಯಾದ ಆಕಾಶ ಸೂಕ್ಷ್ಮವಾಗಿರುವುದರಿಂದ ಹೇಗೆ ಲಿಪ್ತವಾಗಿರುವುದಿಲ್ಲವೋ ಹಾಗೆಯೇ ಎಲ್ಲಾ ದೇಹದಲ್ಲಿರುವ ಆತ್ಮ ಲಿಪ್ತನಾಗುವುದಿಲ್ಲ. ಪರಮಾತ್ಮ ಹೇಗೆ ಜೀವರಾಶಿಗಳಲ್ಲೂ ಇದ್ದರೂ ಹೇಗೆ ಲಿಪ್ತನಾಗುವುದಿಲ್ಲವೋ, ಪರಮಾತ್ಮ ಎಲ್ಲಾ ಜೀವರಾಶಿಗಳಲ್ಲೂ ಇದ್ದರೂ ಹೇಗೆ ಲಿಪ್ತನಾಗುವುದಿಲ್ಲವೋ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡುವನು. ಆಕಾಶ ಸರ್ವವ್ಯಾಪಿಯಾಗಿ ಎಲ್ಲ ಕಡೆಯಲ್ಲಿಯೂ ಇದೆ. ಒಳ್ಳೆಯ ಪಾತ್ರಗಳಿವೆ, ಕೆಟ್ಟ ಪಾತ್ರಗಳಿವೆ. ಆಕಾಶ ಅದರಿಂದ ಬಾಧಿತವಾಗುವುದಿಲ್ಲ. ಹಲವಾರು ಫ್ಯಾಕ್ಟರಿಗಳಿಂದ ಬೇಕಾದಷ್ಟು ಗಾಳಿಗಳು ಬಂದು ಆಕಾಶಕ್ಕೆ ಬೀಳುತ್ತಿದ್ದರೂ ಅದರಿಂದ ಆಕಾಶ ಬಾಧಿತವಾಗುವುದಿಲ್ಲ. ಮನೆಯಲ್ಲಿರುವ ಆಕಾಶವೂ ಒಂದೇ, ದೇವಸ್ಥಾನದಲ್ಲಿರುವ ಆಕಾಶವೂ ಒಂದೇ.
ಇದರಲ್ಲಿ ಯಾವ ವಿಧವಾದ ವ್ಯತ್ಯಾಸವೂ ಇಲ್ಲ. ಪಾಪಾತ್ಮನ ಹಿಂದೆ ಪರಮಾತ್ಮನಿರುವನು. ಅದರಂತೆಯೇ ಚರಂಡಿಯ ನೀರು ಕೂಡ ಸೂರ್ಯನನ್ನು ಪ್ರತಿಬಿಂಬಿಸುತ್ತಿದೆ. ಶುದ್ಧವಾದ ಕೊಳದ ನೀರು ಕೂಡ ಪ್ರತಿಬಿಂಬಿಸುತ್ತಿದೆ. ಆದರೆ ಇದರಿಂದ ಸೂರ್ಯನಿಗೆ ಏನೂ ಆಗುವುದಿಲ್ಲ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೇ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಅರ್ಜುನ, ಒಬ್ಬನೇ ಸೂರ್ಯ ಈ ಲೋಕವನ್ನೆಲ್ಲ ಹೇಗೆ ಪ್ರಕಾಶಿಸುತ್ತಿರುವನೋ ಹಾಗೆ ಕ್ಷೇತ್ರಜ್ಞನು ಸಮಸ್ತ ಕ್ಷೇತ್ರವನ್ನು ಪ್ರಕಾಶಿಸುತ್ತಿರುವನು. ಒಬ್ಬನೇ ಸೂರ್ಯ ಈ ಪ್ರಪಂಚವನ್ನೆಲ್ಲ ಬೆಳಗುವನು. ಎಲ್ಲದರ ಮೇಲೂ ಪಕ್ಷಪಾತವಿಲ್ಲದೆ ಬೀಳುವನು. ಬಡವನ ಗುಡಿಸಿಲಿನ ಮೇಲೆ ಅವನ ಬೆಳಕು ಬೀಳುವುದು. ಅರಸನ ಅರಮನೆಯ ಮೇಲೂ ಆತನ ಬೆಳಕು ಬೀಳುವುದು. ನೀರಿನ ಮೇಲೆ, ನೆಲದ ಮೇಲೆ, ಗ್ಲಾಸಿನ ಮೇಲೆ ಬೀಳುವನು. ಕೆಲವು ಅವನನ್ನು ಮಂದವಾಗಿ ಪ್ರತಿಬಿಂಬಿಸುತ್ತವೆ, ಮತ್ತೆ ಕೆಲವು ಅವನನ್ನು ಪ್ರತಿಬಿಂಬಿಸಲೇ ಆರವು. ಆದರೂ ಸೂರ್ಯನಿಗೇನು ಪಕ್ಷಪಾತವಿಲ್ಲ. ಅವನು ಕೊಡುವುದನ್ನು ಎಲ್ಲರಿಗೂ ಸಮವಾಗಿ ಕೊಡುತ್ತಾನೆ. ಆದರೆ ನಾವು ಒಂದೇ ಸಮನಾಗಿ ಪ್ರತಿಬಿಂಬಿಸುವುದಿಲ್ಲ. ಹಾಗೆಯೇ ಪರಮಾತ್ಮನೆಂಬ ಸರ್ವಸಾಮಾನ್ಯವಾದ ಕ್ಷೇತ್ರಜ್ಞನು ಇಲ್ಲಿ ಸಮಸ್ತ ಭೂತಗಳಲ್ಲಿಯೂ ಪ್ರಕಾಶಿಸುತ್ತಿರುವನು. ಇದು ವಿದ್ಯುತ್ ಶಕ್ತಿ 0 ಕ್ಯಾಂಡಲ್ ಬಲ್ಪಿನಿಂದ ಸಾವಿರಾರು ಕ್ಯಾಂಡಲ್ ಬಲ್ಪಿನವರೆಗೆ ಇರುವ ಬಲ್ಪುಗಳಲ್ಲಿ ಬೆಳಗುತ್ತಿರುವಂತೆ ಪ್ರತಿಯೊಂದು ಜೀವರಾಶಿಯು ತನ್ನ ಯೋಗ್ಯತಾನುಸಾರ ಪರಮಾತ್ಮನನ್ನು ವ್ಯಕ್ತಗೊಳಿಸುತ್ತದೆ. ಉಪಾಧಿಗಳು ಹೆಚ್ಚಾಗಿದ್ದರೆ ಅವನು ಮಂದವಾಗಿ ಕಾಣುತ್ತಾನೆ. ಉಪಾಧಿಗಳು ತೆಳ್ಳಗಿದ್ದರೆ, ಪಾರದರ್ಶಕವಾಗಿದ್ದರೆ ಅವನ ಕಾಂತಿ ಚೆನ್ನಾಗಿ ಕಾಣುವುದು. ಎಲ್ಲಾ ಕಾಂತಿಯ ಮೂಲವೂ ಒಂದೇ, ಅದೇ ಪರಮಾತ್ಮ. ಎಲ್ಲಾ ಜೀವಿಗಳೆಂಬ ಕ್ಷೇತ್ರಕ್ಕೆ ನೀರು ಬರುವುದು ಎಲ್ಲಾ ಜೀವಿಗಳೆಂಬ ಕ್ಷೇತ್ರಕ್ಕೆ ನೀರು ಬರುವುದು ಪರಮಾತ್ಮನೆಂಬ ಮಹಾಸಾಗರದಿಂದ. ಮೈಸೂರಿನಲ್ಲಿ ಮನೆಗಳಲ್ಲಿ ನಲ್ಲಿಗಿವೆ. ಆ ನೀರೆಲ್ಲ ಕಾವೇರಿಯಿಂದಲೇ ಬಂದುದು. ಮನೆಗಳಲ್ಲಿ ವಿದ್ಯುತ್ ದೀಪಗಳಿವೆ. ಅದಕ್ಕೆ ಶಕ್ತಿಯೆಲ್ಲ ಶರಾವತಿಯ ವಿದ್ಯುದಾಗಾರದಿಂದಲೇ ಬಂದುದು. ಅತ್ಯಂತ ಸೂಕ್ಷ್ಮ ಕ್ರಿಮಿಕೀಟದಿಂದ ಹಿಡಿದು ವಿಕಾಸದ ಏಣಿಯಲ್ಲಿ ತುದಿಯನ್ನು ಮುಟ್ಟಿದ ಶ್ರೇಷ್ಠ ಮಾನವನವರೆಗೆ ಎಲ್ಲಾ ಕಡೆಯಲ್ಲಿ ಸರ್ವಸಾಮಾನ್ಯನಾಗಿ ಬೆಳಗುವವನೇ ಪರಮಾತ್ಮ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಕ್ಷೇತ್ರಜ್ಞರ ಭೇದಗಳನ್ನು ಮತ್ತು ಭೂತಗಳ ಪ್ರಕೃತಿಯ ಮೋಕ್ಷವನ್ನು ಯಾರು ಜ್ಞಾನದೃಷ್ಟಿಯಿಂದ ತಿಳಿದುಕೊಳ್ಳುವರೋ ಅವರು ಬ್ರಹ್ಮನನ್ನು ಹೊಂದುತ್ತಾರೆ. ಬ್ರಹ್ಮ ಸಾಕ್ಷಾತ್ಕಾರವನ್ನು ಯಾರು ಪಡೆಯಬಲ್ಲರು ಎಂಬುದಕ್ಕೆ ಕೆಲವು ಯೋಗ್ಯತೆಗಳನ್ನು ಹೇಳುತ್ತಾನೆ. ಯಾರಿಗೆ ಅದು ಇದೆಯೋ ಅವರು ಪಡೆಯುತ್ತಾರೆ. ದೇವರು ಯಾವುದೋ ಒಂದು ಧರ್ಮಕ್ಕೋ, ಜಾತಿಗೋ, ವರ್ಣಕ್ಕೋ, ಆಶ್ರಮಕ್ಕೋ ಮೀಸಲಿಲ್ಲ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನು ಬಿಡಿಸಬಲ್ಲ ಶಕ್ತಿ ಅವನಲ್ಲಿರಬೇಕು. ಮರಳು ಸಕ್ಕರೆ ಹೇಗೆ ಬೆರೆತು ಹೋಗಿದೆಯೋ ಹಾಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರು ಬೆರೆತು ಹೋದಂತೆ ಕಾಣುವರು. ಅದನ್ನು ಜ್ಞಾನಿ ಪ್ರತ್ಯೇಕಿಸಬಲ್ಲ. ನಮ್ಮಲ್ಲಿಯೇ ಕ್ಷೇತ್ರ ಇದೆ. ಅದೇ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು. ಇದನ್ನೇ ಮುಕ್ಕಾಲು ಪಾಲು ಜನ ತಾವು ಎಂದು ಭಾವಿಸುವರು. ಜ್ಞಾನಿಯಾದರೂ ಇದರ ಹಿಂದೆ ತೂರಿ ಹೋಗುವನು. ಎಕ್ಸ್ರೇಗಳು ಮನುಷ್ಯನ ದೇಹವನ್ನು ತೂರಿ ಹೋಗಿ ಹಿಂದಿರುವ ಅಸ್ಥಿಪಂಜರವನ್ನು ತೋರುವವು. ನಮ್ಮ ಜಡ ಕಣ್ಣಿಗೆ ಹೊರಗಿನ ಮಾಂಸದ ದೇಹ ಮಾತ್ರ ಕಾಣುವುದು, ಹಿಂದಿರುವ ಮೂಳೆಗಳು ಕಾಣುವುದಿಲ್ಲ. ಅದರಂತೆಯೇ ಜ್ಞಾನಿ ಕ್ಷೇತ್ರವನ್ನು ತೂರಿ ಹೋಗಿ ಅದನ್ನು ಪ್ರತ್ಯೇಕಿಸುತ್ತಾನೆ. ತನ್ನ ದೇಹದಲ್ಲಿ ತನಗೆ ಸಾಕ್ಷಿಯಾಗಿ ನಿಂತು ನೋಡುವವನು ಜೀವಾತ್ಮ. ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಜೀವರಾಶಿಗಳಿಗೂ ಸಾಕ್ಷಿಯಾಗಿರುವವನು ಪರಮಾತ್ಮ. ಇದನ್ನು ತತ್ಕ್ಷಣವೇ ಸಿಪ್ಪೆಯಂತೆ ಸುಲಿಯಬಲ್ಲವನೇ ಜ್ಞಾನಿ. ಅಂತಹ ಜ್ಞಾನಿ ಭೂತಗಳು ಪ್ರಕೃತಿಯಿಂದ ಹೇಗೆ ಬಿಡುಗಡೆ ಆಗುತ್ತವೆ ಎಂಬುದನ್ನು ಅರಿಯಬಲ್ಲ. ಮೋಡ ಸೂರ್ಯನನ್ನು ಮುಚ್ಚಿ ಅದರ ಕಾಂತಿ ನಮಗೆ ಬರದಂತೆ ಮಾಡುವುದು. ಹಾಗೆಯೇ ಪ್ರಕೃತಿ ಎಂಬ ಮೋಡದಲ್ಲಿರುವ ತ್ರಿಗುಣಗಳು ಪಂಚಭೂತಗಳು. ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳೆಲ್ಲ ಕ್ಷೇತ್ರಜ್ಞನನ್ನು ಮುಚ್ಚಿವೆ. ವ್ಯಷ್ಟಿಯ ಕ್ಷೇತ್ರಜ್ಞನೇ ಜೀವಾತ್ಮ, ಸಮಷ್ಟಿಯ ಕ್ಷೇತ್ರಜ್ಞನೇ ಪರಮಾತ್ಮ. ಎರಡರ ಜ್ಞಾನವನ್ನು ಮುಚ್ಚಿರುವುದೇ ಪ್ರಕೃತಿಯ ಮೋಡ. ಯಾವಾಗ ಮೋಡ ಸರಿಯುವುದೋ ಆಗ ಆತ್ಮ ದರ್ಶನ ಅವನಿಗೆ ಆಗುವುದು. ತನ್ನ ನೈಜ ಸ್ವಭಾವ ಏನು ಎನ್ನುವುದು ಅರ್ಥವಾಗುವುದು.
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರಜ್ಞ ವಿಭಾಗಯೋಗೋ ನಾಮ ತ್ರಯೋದಶೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.